आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानंदेन्द्र सरस्वती महासद्गुरुभ्यो नमः। 541 ಭಾಷ್ಯ ಭಾಗ 42 ಅಲ್ವಾ? 42 ಗುರುಗಳೇ. 42 ನಾನು ತತ್ವಮಸಿ ಇತ್ಯತ್ರ 41 ಆಯ್ತಾ? ಆಯ್ತು. ಜ್ಞಾಪಕನೇ ಇಲ್ಲ ಇದಾಗಿದೆ. ಏನು ವಿಷಯ ಆಗಿತ್ತು? ಈ 6ನೇ ಅಧ್ಯಾಯ ಷಷ್ಠ ಪ್ರಪಾಠಕ ಅನ್ನಕ್ಕೆ ಭಾಷ್ಯಕಾರರು ಷಷ್ಠ ಅಧ್ಯಾಯ ಷಷ್ಠ ಪ್ರಪಾಠಕ ಅಂತ ಅಧ್ಯಾಯ ಪ್ರಪಾಠಕ 2 ಶಬ್ದ ಕರೀತಾರೆ. ಅಲ್ಲಿ ತತ್ವಮಸಿ ವಾಕ್ಯದಿಂದ ಉಂಟಾಗುವ ಫಲ ಏನು ಅಂತ ಅಲ್ಲಿ ಏನು 2 ಪಕ್ಷ ಇದೆ. ಒಂದು ಇರೋದನ್ನ ತಿಳಿಸ್ಕೊಡ್ತಾ ಇದೆ ಅಷ್ಟೇ. ಈಗಲೇ ಈ ಸಂಶಬ್ದ ವಾಚ್ಯನಾದ ಜೀವನು ಸತ್ಸ್ವರೂಪನಾದ ಸಚ್ಚಿದಾನಂದ ಸ್ವಭಾವದ ಪರಬ್ರಹ್ಮವಾಗಿದ್ದಾನೆ ಅಂತ ಹೇಳ್ತಾರೆ ಒಂದು. ಇನ್ನೊಂದು ಪಕ್ಷ ಇದೆ, ಮೀಮಾಂಸಕ ಪಕ್ಷ. ಏನು ಅಂದ್ರೆ ಈ ತ್ವಂಶಬ್ದವಾಚ್ಯವಾದಂತಹ ಜೀವನಿಗೆ ಸದ್ಬ್ರಹ್ಮತ್ವವನ್ನು ಅಧ್ಯಾರೋಪ ಮಾಡ್ತಾ ಇದೆ. ದೃಷ್ಟಿ ವಿಧಾನ ಹೇಗೆ ಅಂದ್ರೆ, ಈ ಮನಸ್ಸು ಆದಿತ್ಯನಲ್ಲಿ ಬ್ರಹ್ಮ ದೃಷ್ಟಿಯನ್ನು ಹೇಗೆ ಹೇಳುತ್ತೋ, ಶಾಲಿಗ್ರಾಮದ ದೃಷ್ಟಿ ಹೇಗೆ ಹೇಳುತ್ತೋ, ಹಾಗೆ ಈ ತ್ವಂಶಬ್ದವಾಚ್ಯದ ಜೀವನನ್ನ ಬ್ರಹ್ಮಾನ್ ಭಾವನೆ ಮಾಡು. ಇದು ಉಪಾಸನಾ ವಾಕ್ಯವೇ ಹೊರತು ಇದು ವಸ್ತುತಂತ್ರಜ್ಞಾನ ವಾಕ್ಯವಲ್ಲ ಅಂತ ಅವರದು. ಯಾರದು? ಮೀಮಾಂಸಕರದು, ಭರ್ತ ಪ್ರಪಂಚ ಅನೇಕರದು. ಶಂಕರಾಚಾರ್ಯರು ಮಾತ್ರ ಅದು ವಿದ್ಯಮಾನವಾದ ಈಗಲೇ ಈ ಜೀವನಾಗಿ ತೋರುತ್ತಿರುವಂತಹ ಈ ಸ್ವರೂಪವು ಈಗಲೇ ಪರಮಾತ್ಮನ ಆಗಿದೆ. ಅದು ಜೀವತ್ವ ಅವಿದ್ಯಾಕಲ್ಪಿತವಾಗಿದೆ ಅಂತ ಆಚಾರ್ಯವಾದ. ಇಲ್ಲ ಇಲ್ಲ ಇಲ್ಲ, ಜೀವನನ್ನು ಬ್ರಹ್ಮ ಭಾವನೆ ಮಾಡಬೇಕು. ಭಾವನೆ ಮಾಡ್ತಾ ಮಾಡ್ತಾ ಒಂದು ಬ್ರಹ್ಮ ಆಗ್ತಾನೆ. ಜನ್ಮಾಂತರದಲ್ಲಿ ಲೋಕಾಂತರದ ಒಬ್ಬನ ಬ್ರಹ್ಮತ್ವವನ್ನು ಪಡ್ಕೊಳ್ತಾನೆ. ಈಗಲೇ ಬ್ರಹ್ಮ ಆಗಿದ್ದಾನೆ ಅಂತ ತಗೋಬಾರದು ಅಂತ ಈ 2 ದೊಡ್ಡ ವಾದ ಇದೆ. ಇದನ್ನ ಮಾಡೋಕ್ಕೋಸ್ಕರವಾಗಿ ಅವನೇಂತಾರೆ, ಅಗ್ನಿಹೋತ್ರಾದಿ ಕರ್ಮಗಳನ್ನು ಮೀಮಾಂಸಕ ಹೇಳೋದು ಅಗ್ನಿಹೋತ್ರಾದಿ ಕರ್ಮ ಮಾಡಲೇಬೇಕು ಬ್ರಾಹ್ಮಣ. ಅಗ್ನಿಹೋತ್ರಾದಿ ಕರ್ಮ ಮಾಡೋರು ಯಾರು ಗೊತ್ತಾ? ಬ್ರಹ್ಮನಾಗುವಂತಹ ಜೀವ ಅಗ್ನಿಹೋತ್ರ ಮಾಡ್ತಿದ್ದಾನೆ ಅಂತ ಮಾಡಿದ್ರೆ ಆ ಅಗ್ನಿಹೋತ್ರ ವೀರ್ಯವತ್ತರವಾಗುತ್ತಂತೆ. ಸಾಮಾನ್ಯ ಅಲ್ಲ, ಅಗ್ನಿಹೋತ್ರ ಮಾಡ್ತಾ ಇರೋ ಜೀವ ಬ್ರಹ್ಮವಾಗುವಂತಹ ಬ್ರಹ್ಮಭಾವಿ ಬ್ರಹ್ಮತ್ವ ಭಾವನೆಯಿಂದ ಕೂಡಿದಂತಹ ಜೀವ ಅಗ್ನಿಹೋತ್ರ ಮಾಡ್ತಿದ್ದಾನೆ ಅಂತ ಅಷ್ಟೇ ಹೊರತು ಅಗ್ನಿಹೋತ್ರ ಬಿಡಕ್ ಬರಲ್ಲ. ಇನ್ನು ಬ್ರಹ್ಮ ಅಂತ ತಗೊಂಡ್ಬಿಟ್ರೆ ಕರ್ತವ್ಯವೆಲ್ಲ ಪರಿಸಮಾಪ್ತಿ ಆಯ್ತು. ಅವನು ಕೃತಕೃತ್ಯನಾಗ್ಬಿಟ್ಟ, ಮುಕ್ತನಾಗ್ಬಿಟ್ಟ, ಅವನಿನ್ನೇನೂ ಮಾಡ್ಬೇಕಾಗಿಲ್ಲ, ಅವನು ಸನ್ಯಾಸಿ. ಅದೆಲ್ಲ ತಪ್ಪು ಅಂತಾರೆ. ಅದೇನು ಅವ್ರು ಒಪ್ಪಲ್ಲ. ಯಾವತ್ತಿಗೂ 100 ವರ್ಷವೂ ಕರ್ಮ ಮಾಡ್ತಾನೆ ಇರಬೇಕು. ಕರ್ಮ ಬಿಟ್ಬಿಟ್ರೆ ಪತಿತನ ಬಿಡ್ತಾನೆ ಅಂತ ಅವ್ರ ವಾದ. ಇವ್ರ ವಾದ ಯಾವತ್ತೂ ಕರ್ಮ ಮಾಡುವನಲ್ಲ, ಕರ್ಮ ಮಾಡುವಾಗಲೂ ಕರ್ಮ ಮಾಡ್ತಾ ಇರಲ್ಲ. ಅವನು ಕರ್ಮ ಮಾಡ್ತಿದ್ದಾನೆ ಅನ್ನೋದು ಅವಿದ್ಯೆ, ಅಜ್ಞಾನ, ಭ್ರಾಂತಿ. ಕರ್ಮ ಮಾಡೋ ಸ್ವಭಾವ ಇಲ್ಲವೇ ಇಲ್ಲ ಅಂತ ಇದೆ. ಇದು ಮುಂಚೆ ಕರ್ತೃತ್ವ ಭೋಕ್ತೃತ್ವಕ್ಕೆ ಅಧಿಕಾರಿಯಾಗಿದ್ದ. ಕರ್ತೃತ್ವ ಭೌತಿಕ ಅಧಿಕಾರಿಯಾಗಿದ್ದು ಗುರುಳ ಹತ್ರಕ್ಕೆ ಹೋದ. ಗುರುಳ ಹತ್ರ ಹೋದ, ಕೇಳ್ದ, ಅಪ್ಪ ನಾನು ಯಾರಾಗಿದ್ದೀನಿ, ಏನಾಗಿದ್ದೀನಿ ಅಂತ. ನೀನು ಸದೇವ ತ್ವಮಸಿ, ಸತ್ಯ ನೀನಾಗಿರುವೆ. ಸತ್ಸ್ವರೂಪ ಜಗತ್ಕಾರಣವಾದ ಅದ್ವಿತೀಯವಾದ ಸತ್ಯ ನಿನ್ನ ಸ್ವರೂಪ ಅಂತ ಅಪ್ಪ ಹೇಳಿದಾಗ ಆ ವಾಕ್ಯದಿಂದ ಈ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಹೊರಟೋಗ್ಬಿಡತ್ತೆ. ಯಾಕೆಂದ್ರೆ ಅದಕ್ಕೆ ವಿರುದ್ಧ ಇದೆ. ಯಾವುದಕ್ಕೆ ವಿರುದ್ಧ? ಕರ್ತೃತ್ವ ಭೋಕ್ತೃತ್ವ ಆಗಿದ್ದೀನಿ ಅನ್ನೋ ತಿಳುವಳಿಕೆಯು, ಏಕಮೇವ ಅದ್ವಿತೀಯವಾದ ಸತ್ಯ ಆಗಿದ್ದೀನಿ ತಿಳುವಳಿಕೆಯು ಒಬ್ಬನಿಗೆ ಒಂದೇ ಕಾಲಕ್ಕೆ ಈ 2 ವಿರುದ್ಧವಾದ ಜ್ಞಾನ ಇರೋಕ್ಕೆ ಸಾಧ್ಯ ಇಲ್ಲ. ನಾನು ಕರ್ತೃಭೋಕ್ತೃ ಅಂದ್ಕೊಂಡಿದ್ರೆ ಸತ್ತಾಗಿದ್ದೀನಿ ಅಂತ ಬರೀ ಪರೋಕ್ಷ ಜ್ಞಾನ ಆಗುತ್ತೆ. ಅದ್ವಿತೀಯವಾದ ಸದ್ಬ್ರಹ್ಮ ಆಗಿದ್ದೀನಿ ಪರೋಕ್ಷ ಜ್ಞಾನವಾಗುತ್ತೆ. ಇಲ್ಲ ಏಕಮೇವ ಅದ್ವಿತೀಯ ಬ್ರಹ್ಮ ಆಗಿದ್ದೀನಿ ಅಂತ ಹೇಳಿದ್ರೆ ನನಗೆ ಕರ್ತವ್ಯ, ನಾನು ಇದನ್ನು ಮಾಡಿದ ಫಲ ಅನುಭವಿಸ್ತೀನಿ ಅನ್ನೋ ಭೇದ ವಿಜ್ಞಾನ ಹೊಂದೋದಿಲ್ಲ. ಆದ್ದರಿಂದ ಸತ್ಯವಾದ ಅದ್ವಿತೀಯವಾದ ಆತ್ಮವಿಜ್ಞಾನವಾದ ಮೇಲೆ ಈ ವಿಕಾರವಾದ ಅಂದ್ರೆ ಕಾರ್ಯವಾದ ಅನೃತವಾದ ಜೀವಾತ್ಮ ವಿಜ್ಞಾನ ಹೊರಟು ಹೋಗುತ್ತೆ ಅಂತ ಇಷ್ಟು
541ನೇ ಭಾಷ್ಯ ಭಾಗದ ಸಾರ. ಈಗ 542. ನಾನು ತತ್ವಮಸಿ ಇತ್ಯತ್ರ ನನು ತತ್ವಮಸಿ ಇತ್ಯತ್ರ ಸಂಶಬ್ದವಾಚ್ಯೇ ಅರ್ಥೇ ತ್ವಂ ಶಬ್ದವಾಚ್ಯೇ ಅರ್ಥೇ ಬುದ್ಧಿರಾದಿಶ್ಯತೆ ಸದ್ಬುದ್ಧಿರಾದೃಶ್ಯ ಯಥಾ ಆದಿತ್ಯಮನ ಆದಿಷು ಯಥಾ ಆದಿತ್ಯಮನ ಆದಿಷು ಬ್ರಹ್ಮಬುದ್ಧಿ. ಬ್ರಹ್ಮಬುದ್ಧಿಃ. ಹೀಗೆ ಇಟ್ಕೊಳ್ಳೋಣ, ಇದು ಸಣ್ಣ ಹೊಂದತ್ತಲ್ಲ ಅಂತ ಪೂರ್ವಪಕ್ಷಿ. ಇದು ತತ್ವಮಸಿ. ತತ್ವ ಅಂದ್ರೆ ಜಗತ್ ಕಾರಣ ಸತ್ತು. ನೀನ್ ಆಗಿದ್ದೀಯಾ ಅಂತಂದ್ರೆ ಈ ಆಗಿದ್ದೀನಿ ಅಂತ ಕಂಡ್ಕೊಳ್ಳೋದಲ್ಲ. ಆ ತ್ವಂ ಶಬ್ದವಾಚ್ಯ ಅಂದ್ರೇನೋ, ತ್ವಂ ಅಂದ್ರೆ ನೀನು, ನೀನು ಅಂದ್ರೆ ನಾನು ಅಂತ ತಗೋಬೇಕು. ಗುರುಗಳು ನೀನು ಅಂತಿದ್ದಾರೆ, ಶಿಷ್ಯ ನಾನು ತಗೋಬೇಕು. ನಾನು ಅನ್ನುವ ಪದದಿಂದ ತಿಳಿದು ಬರುವಂತಹ ಜೀವ ಇದಲ್ಲ, ಅವನಿಗೆ ಸದ್ಬುದ್ಧಿಯನ್ನ ಹಾಕೋಬೇಕು. ಅವನು ಭಾವನೆ ಮಾಡ್ಬೇಕು. ಆದೇಶ ಮಾಡ್ತಾ ಇದೆ ಅಂದ್ರೆ ಹೇಗೆ ಅಂದ್ರೆ, ಆದಿತ್ಯನ ಬ್ರಹ್ಮ ಅಂತ ಭಾವನೆ ಮಾಡೋ, ಮನಸ್ಸನ್ನು ಬ್ರಹ್ಮ ಅಂತ ಭಾವನೆ ಮಾಡೋ, ಶಾಲಿಗ್ರಾಮವನ್ನು ವಿಷ್ಣು ಅಂತ ಭಾವನೆ ಮಾಡೋ, ಪ್ರತಿಮೆಯನ್ನ ವಿಷ್ಣು ಅಂತ ಭಾವನೆ ಮಾಡುವನಾಗೇನಿ. ಹೌದು, ಅಹಂಗವಾಗಿ ಮಾಡ್ಬೋದು. ನಾನು ಅಂತ ತಗೋಬೋದು. ಉಪಾಸನೆ ಎರಡು ತರ ಪ್ರತೀಕವಾಗಿ ಮಾಡಬೇಕು ಅಂತ ಏನಿಲ್ಲ. ಪ್ರತಿಮಾದಿಗಳು ವಿಷ್ಣು ಬುದ್ಧಿ ಪ್ರತೀಕ ಆಗುತ್ತೆ. ಅದೇ ನಾನು ಅನ್ನುವ ಈ ಜೀವನನ್ನ ಬ್ರಹ್ಮ ಅಂತ ಭಾವನೆ ಮಾಡೋದು ಅಹಂಗ ಹೋಗಬಾರ್ದು. ನಾನೇ ಅದಾಗಿದ್ದೀನಿ. ಈಗ ಪ್ರತೀಕ ನಾನಾಗಿದ್ದೀನಿ ಅಂತಲ್ಲ, ಪ್ರತೀಕೆ ನಹಿ ಸಹ. ಪ್ರತೀಕದಲ್ಲಿ ಬ್ರಹ್ಮದೃಷ್ಟಿ ಮಾತ್ರ. ಭಾವನೆ ವ್ಯಾಪಕವಾದ ಅಖಂಡವಾದ ಪರಬ್ರಹ್ಮವೇ ಈ ಶಾಲಿಗ್ರಾಮದ ಮೂಲಕ ತೋರ್ಬರ್ತಾ ಇದೆ. ಅದನ್ನು ಭಾವನೆ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಳ್ಳಲ್ಲ. ಶಾಲಿಗ್ರಾಮವನ್ನು ಇಟ್ಕೊಳ್ತಾನೆ, ಸರ್ವವ್ಯಾಪಿಯಾದ ಅನಂತನಾದ ಪರಮಾತ್ಮನ ಇದರ ಮೂಲಕ ನಾನು ಆರಾಧನೆ ಮಾಡ್ತೀನಿ ಅಂತ ಅಭಿಷೇಕ ಮಾಡೋದು, ಪೂಜೆ ಮಾಡೋದು, ಭಾವನೆ ಮಾಡೋದು ಮಾಡ್ತಾ ಇರ್ತಾನೆ. ಇದು ಪ್ರತೀಕ. ಅದನ್ನು ನಾನೇ ಆಗಿದ್ದೀನಿ ಅಂತ ಅನ್ಕೊಳ್ಳೋದಿದೆಯಲ್ಲ, ಆ ಜಗತ್ ಕಾರಣವಾದ ಸತ್ಯ ನಾನಾಗಿದ್ದೀನಿ ಅಂತ ಅನ್ಕೊಳ್ಳೋದು ಅಹಂಗ್ರಹ. ಸ್ವಲ್ಪ ಮೇಲ್ಮಟ್ಟ ಉಪಾಸನೆಯಲ್ಲಿ ಅಹಂಗ ತಗೊಳ್ಳಿ ಅಂತ. ಇಲ್ಲಿ ದೃಷ್ಟಾಂತ ನೋಡಿದ್ರೆ ಪ್ರತೀಕ. ಆದಿತ್ಯ ಬ್ರಹ್ಮ ದೃಷ್ಟಾಂತ ಪ್ರತೀಕ, ಮನೋಬ್ರಹ್ಮ ಪ್ರತೀಕ. ಆದ್ರೆ ಸಂಶಬ್ದವಾಚ್ಯವಾದ ಅರ್ಥದಲ್ಲಿ ಅಂದ್ರೆ ವಸ್ತುವಿನಲ್ಲಿ ಸುಮಂತಾನ ನಾನು ಸುಮಂತ ಅನ್ಕೋತಿಲ್ಲ. ಆ ನಾನು ಅಂತ ಯಾವುದನ್ನು ಅಂತ ಒಂದು ಅನುಭವ ಆಗ್ತಿಲ್ಲ. ಆ ನಾನು ಅನ್ನುವುದನ್ನ ಸತ್ಸ್ವರೂಪವಾದ ಬ್ರಹ್ಮ ಅಂತ ಹೇಳ್ತಾ ಇದೆ. ಮಾಡ್ಕೋ ಸತ್ಸ್ವರೂಪ ಬ್ರಹ್ಮ ಅಂತ ಹೇಳ್ತಾನೆ. ಈಗ ಆಗಿದೆ ಅಂತಲ್ಲ, ಅದು ಸತ್ಸ್ವರೂಪವಾದ ಬ್ರಹ್ಮವಾಗಿದೆ ಭಾವನೆ ಮಾಡು. ಅಂಗ್ರಹ ಭಾವನೆ. ಆ ಸತ್ಸ್ವರೂಪವಾದ ಬ್ರಹ್ಮನ ಆಗಿದೆ, ಈ ನಾನು ಒಂದು ಸತ್ಸ್ವರೂಪವಾದ ಬ್ರಹ್ಮವಾಗಿದೆ ಅಂತ ಭಾವನೆ ಮಾಡು. ಸದ್ಬುದ್ಧಿ ಆದಿಶ್ಯತೆ ಎಂದು ಸತ್ಯಂಬ ಬುದ್ಧಿಯನ್ನು ಅದರ ಮೇಲೆ ಆದೇಶ ಮಾಡಲಾಗ್ತಾ ಇದೆ. ಇನ್ನೊಂದು ದೃಷ್ಟಿ ಕೊಡ್ತಾರೆ. ಯಥಾಚ ಲೋಕೆ ಸಮಾದಿಶೋ ಪ್ರತಿಮಾದಿಶು ವಿಷ್ಣಾದಿ ಬುದ್ಧಿ ತದ್ವತ್. ಲೋಕದಲ್ಲೂ ಇದು ಕಂಡಿದೆಯಲ್ಲ ಅಂದ್ರೆ ಹೇಗೆ ಲೋಕದಲ್ಲಿ ಯಥಾನ ಹೇಗೆ ಲೋಕದಲ್ಲಿ ಪ್ರತಿಮಾ ಆದಿ, ಪ್ರತಿಮೆ ಶಾಲಿಗ್ರಾಮ ಲಿಂಗ ನೋಡಬಹುದು. ಶಿವಲಿಂಗದಲ್ಲಿ ಶಿವನ ಭಾವನೆ ಮಾಡ್ತೀವಿ, ಶಾಲಿಗ್ರಾಮದ ವಿಷ್ಣು ಬುದ್ಧಿ ಮಾಡ್ತೀವಿ, ರಾಮನ ಪ್ರತಿಮೆ, ದೇವಿ ಪ್ರತಿಮೆ, ವಿಷ್ಣು ಪ್ರತಿಮೆ, ಯಾವ ಪ್ರತಿಮೆ ಆ ಭಾವನೆ ಮಾಡ್ತೀವಿ. ಆ ಪ್ರತಿಮೆಯ ಮುಂತಾದ ಜಾಗದಲ್ಲಿ ವಿಷ್ಣುವೇ ಮುಂತಾದ ಬುದ್ಧಿಯನ್ನು ನಾವು ಯಾವ ರೀತಿ ಮಾಡ್ತೀವೋ ಇದು ಭಾವನೆ. ಇದು ಕರ್ತೃತಂತ್ರ, ಇದು ಉಪಾಸನೆ. ಇಲ್ಲಿ ಅನುಭವ ಇಲ್ಲ. ಬಹಳ ಮುಖ್ಯ ತಿಳ್ಕೋಬೇಕು. ಇಲ್ಲಿ ಅನುಭವಕ್ಕೆ ಅವಕಾಶವಿಲ್ಲ. ಇಲ್ಲಿ ಇದು ವಸ್ತುತಂತ್ರ ಜ್ಞಾನ ಅಲ್ಲ. ಇರುವ ಒಂದ್ಸಲ ಕಂಡ್ಕೊಂಡ್ರೆ ಆಯ್ತು ಅಂತಿಲ್ಲ. ಇದನ್ನ ರಿಪೀಟ್ ಮಾಡ್ತಾನೇ ಇರಬೇಕು. ಇದಕ್ಕೆ ಸಾಕ್ಷಾತ್ಕಾರ ಆಗೋದು ಬಹಳ ಇಂಪಾರ್ಟೆಂಟು. ಅದೇ ಶಂಕರಾಚಾರ್ಯ ಹೇಳುವ ವಾಕ್ಯಾರ್ಥ ಜ್ಞಾನದಲ್ಲಿ ಸಾಕ್ಷಾತ್ಕಾರ ಆಗೋ ಅವಶ್ಯಕತೆ ಇಲ್ಲ. ಅದು 4, 3, 7 ಅಂತ ತಿಳ್ಕೊಳ್ಳೋ ಹಾಗೇನೆ ನಾನೆಂಬುದು ಈ ಕರ್ತೃಭೋಕ್ತ ತೋರ್ತಾ ಇದೆಯಲ್ಲ, ಇದು ತಪ್ಪಲಿಕ್ಕೆ ತೋರ್ತಾ ಇದೆ. ಅದು ಕರ್ತೃಭೋಕ್ತವಲ್ಲದ ಅಖಂಡ ಪರಿಪೂರ್ಣ ಸಚ್ಚಿದಾನಂದ ಪರಬ್ರಹ್ಮವೇ. ಅದೇ ನಾನಾಗಿ ತೋರ್ತಾ ಇದೆ ತಿಳ್ಕೊಳ್ಳೋದು. ಇದು ಅವಗತಿ, ಇದು ಅನುಭವ, ಇದು ಫಲ, ಇದು ಎಕ್ಸ್ಪೀರಿಯನ್ಸು. ಇನ್ನೊಂದು ಹೇಳ್ತಾ ಇರೋದು ಭಾವನೆ. ಎಮೋಷನ್ ಆಗಿ ತಗೊಂಡು ಎಡಬಿಡದೆ ಟಿಲ್ ಡೆತ್, ಸಾಯುವವರೆಗೂ ಭಾವನೆ ಮಾಡಬೇಕು. ಇಲ್ಲಿ ಅನುಭವ ಪ್ರಶ್ನೆ ಬರಲ್ಲ. ಅನುಭವ ಕೇಳ್ಕೊಡುದು. ಉಪಾಸನಾ ಕಾಂಡದಲ್ಲಿ ಅನುಭವದ ಇದಕ್ಕೆ ಅವಕಾಶ ಇಲ್ಲ. ಮಾಡ್ತಾ ಇರ್ಬೇಕು. ಆ ಭಾವನೆ ಮಾಡಿ 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 ಆ ಭಾವನೆ ಊರಿ ಆ ಭ್ರಮರ ಕೀಟ ನ್ಯಾಯನ ಹಾಗೆ ಆ ಕೀಟಕ್ಕೆ ನಾನು ಭ್ರಮರವಾಗಿದ್ದೀನಿ ಎಂದು ಬುದ್ಧಿ ಬಂದು ಹೊರಹೋದು ಹಾಗೆ ಆ ದೇವತಾ ಭಾವನೆ ಬಂದು 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 ಸತ್ತ ಮೇಲೆ ಆ ದೇವತಾ ಸಾಯುಜ್ಯ ಪಡ್ಕೊಳ್ತಾರೆ. ಅಷ್ಟ ಭಾವನೆ ಮಾಡ್ತಾ ಇದ್ರೆ ಅದು ಟ್ರಾನ್ಸ್ಫಾರ್ಮ್ ಆಗಲ್ವಾ ಅವ್ರಿಗೆ? ಅವ್ರಿಗೆ ಮಹಾವಾಕ್ಯ ಗೊತ್ತಿಲ್ಲ ಅಂತನಾ? ಅಲ್ಲ, ಮಹಾವಾಕ್ಯ ಈ ವಾಕ್ಯ ಅದಕ್ಕೆ ಬಂದಿಲ್ಲ.
ಇದು ಭಾವನೆ ಮಾಡೋದಕ್ಕೆ ಬೇರೆ ವಾಕ್ಯ ಇದೆ. ಈಗ ಆದಿತ್ಯೋ ಬ್ರಹ್ಮ, ಮನೋ ಬ್ರಹ್ಮ, ವೈಶ್ವಾನರ, ಪ್ರಾಣೋ ಬ್ರಹ್ಮ, ಆ ವಾಕ್ಯ ಮಾಡ್ಬೋದು. ಈ ತತ್ವಮಸಿ ವಾಕ್ಯ ಭಾವನೆಗೆ ಬಂದ ವಾಕ್ಯ ಅಲ್ಲ ಅಂತ ಶಂಕರಾಚಾರ್ಯರು. ಈ ವಾಕ್ಯವನ್ನು ಆ ರೀತಿ ನೀವು ಅದನ್ನ ಇಂಟರ್ಪ್ರಿಟ್ ಮಾಡಬೇಡಿ, ಇದಕ್ಕೆ ಆ ರೀತಿ ಮೀನಿಂಗ್ ತಗೋಬೇಡಿ. ಈ ವಾಕ್ಯ ಅನುಭವ ಪ್ರಧಾನವಾದ ವಾಕ್ಯ. ಅನುಭವ ಪ್ರಧಾನವಾದ ವಾಕ್ಯವನ್ನ ಅನುಭವ ರೂಪವಾಗಿಯೇ ಅರ್ಥ ಮಾಡ್ಕೋಬೇಕು. ನಂಗೆ ಇದು ಅರ್ಥ ಆಗಲ್ಲ ಇನ್ನೊಂದು ವಾಕ್ಯ ಇದೆ. ಯಾರು ನಾನು ಬ್ರಹ್ಮ ಭಾವನೆ ಮಾಡ್ತೀನಿ, ನಾನು ಉಪಾಸನೆ ಮಾಡ್ತೀನಿ, ಅದಕ್ಕೆ ಬೇರೆ ಕಾಂಡನೇ ಬೇರೆ, ಅದಕ್ಕೆ ಮಿಕ್ಸಪ್ ಮಾಡ್ಕೋಬಾರ್ದು. ಕರ್ಮಕಾಂಡ ಬೇರೆ, ಉಪಾಸನಾಕಾಂಡ ಬೇರೆ, ಜ್ಞಾನಕಾಂಡ ಬೇರೆ. ಮೂರನ್ನು ಮಿಕ್ಸಪ್ ಮಾಡ್ಕೊಳಕ್ ಹೋಗ್ಬೇಡಿ. ಆಯಾ ಅಧಿಕಾರಿ ತಕ್ಕಾಗಿ ಹೇಳಿದೆ. ನನಗೆ ಭಾವನೆ ಮಾಡೋಕೆ ಇಷ್ಟ, ಪ್ರೇಮದಿಂದ ಭಗವಂತನ ಭಾವನೆ ಮಾಡ್ತಾ ಇರ್ತೀನಿ, ಮಾಡ್ಬೋದು. ಅದಕ್ಕೆ ಬೇಕಾದಷ್ಟು ಈ 5 ಅಧ್ಯಾಯ ಅದೇ ವಿಚಾರ ಛಾಂದೋಗ್ಯದ್ದು. 6ನೇ ಅಧ್ಯಾಯದಲ್ಲಿ ಮಾತ್ರ ಇದು ಹೇಗೆ ಈ ಘಟಾಕಾಶ ಮಹಾಕಾಶವೇ ಆಗಿದೆ, ಭಾವನೆ ಮಲ್ಲ, ರಿಯಲಿ ಮಹಾಕಾಶವೇ. ಘಟೋಪಾಧಿಯಿಂದ ಘಟಾಕಾಶ ಅನ್ನಿಸ್ಕೊಂಡಿದೆಯೇ ಹೊರತು ಘಟಾಕಾಶ ಅಂತ ಒಂದು ಆಕಾಶ ಇಲ್ಲ, ಮಹಾಕಾಶಕ್ಕಿಂತ ಬೇರೆ. ಈ ರೂಮಲ್ಲಿರೋ ಆಕಾಶ ಅನ್ನೋದು ಆ ಆಕಾಶಕ್ಕೆ ಬೇರೆ ಒಂದು ಆಕಾಶ ಇಲ್ಲ. ಅದೇ ಈ ಗೋಡೆ ಉಪಾದಿಯಿಂದ ಹಾಲಿನ ಆಕಾಶ ಅನ್ಸ್ಕೊಂಡಿದೆ. ಹಾಗೆ ಜೀವ ಅಂತ ಒಂದು ಅಂತಃಕರಣ ತಟ್ಟೆ ಒಳಗೆ ನಾನು ಅಂತ ಚೈತನ್ಯ ಪ್ರತಿಬಿಂಬೋದಯ, ಚೈತನ್ಯದ ಪ್ರತಿಬಿಂಬದ ಉದಯವಾಗತ್ತೆ. ಅದು ಆ ಚೈತನ್ಯ ಸ್ವರೂಪವೇ ಆಗಿದೆ. ಆ ಅಂತಃಕರಣದ ಅಭಿಮಾನದಿಂದ ಕರ್ತೃ ಭೋಕ್ತೃ ಜ್ಞಾತರು, ಪರಿಚ್ಛಿನ್ನ, ಸಂಸಾರಿ, ಸುಖಿ ದುಃಖಿ, ಈ ರೀತಿ ಎಲ್ಲ ಧರ್ಮವನ್ನು, ಹಸಿವು ಬಾಯಾರಿಕೆ, ಶೋಕ ಮೋಹ ಎಲ್ಲ ಉಂಟುಕೊಂಡಿದೆ. ಇದಿಷ್ಟು ತಪ್ಪುಗಳಿಕೆಯಿಂದ ಆರೋಪಿತವಾಗಿರೋದು, ಇದು ಮಿಸ್ಕನ್ಸೆಪ್ಷನ್ನು. ಇದನ್ನ ನೀವು ತಿಳುವಳಿಕೆಯಿಂದ ಬಿಟ್ಕೊಂಡ್ಬಿಡ್ಬೋದು. ಇದು ನಂಗೆ ಆಗಲ್ಲ, ಈ ತಿಳುವಳಿಕೆ ತಂದ್ಕೊಳ್ಳೋಕ್ಕೆ ನಂಗೆ ಕಷ್ಟ ಆಗತ್ತೆ ಅಂದ್ರೆ ಅವಾಗ ಭಾವನೆ ಮಾಡೋಕ್ಕೆ ಇನ್ನೊಂದು ವಾಕ್ಯ ಇದೆ, ಅದು ತಗೊಂಡು ಭಾವನೆ ಮಾಡ್ಬೋದು. ಭಾವನಾ ವಾಕ್ಯ ಶಂಕರಾಚಾರ್ಯ ಖಂಡನೆ ಮಾಡ್ತಾ ಇಲ್ಲ, ಈ ವಾಕ್ಯದಲ್ಲಿ ಭಾವನೆ ಹೇಳ್ತಾ ಇದೆಯಾ ಅನ್ನೋದು ಒಪ್ಪಲ್ಲ ಅಷ್ಟೇ. ಆಯಾ ವಾಕ್ಯ ಅದನ್ನು ಹೇಳುತ್ತೆ ಅಂತ. ನತು ಸದೇವ ತ್ವಮತಿ, ಸತ್ತೇ ಆಗ್ಬಿಟ್ಟಿದೀಯಾ ಅಂತ ಹೇಳ್ತಾ ಇಲ್ಲ, ನೀನು ಸತ್ತಾಗಿದ್ದೀನಿ, ಭಾವನೆ ಮಾಡು ಅಂತ ಹೇಳ್ತಾ ಇದೆ ಅಂತ ಪೂರ್ವ ಪಕ್ಷ. ಯದಿ ಸದೇವ ಶ್ವೇತಕೇತು ಸ್ಯಾತ್, ಸದೇವ ಶ್ವೇತಕೇತು ಸ್ಯಾತ್, ಪರಮಾತ್ಮಾನನ್ನ ವಿಜಾನೀಯಾತ್, ಪರಮಾತ್ಮಾನನ್ನ ವಿಜಾನೀಯಾತ್, ತಸ್ಮೈ ತತ್ವಮಸೀತ್ಯುಪದಿಶ್ಯತೆ, ಯೇನ ತಸ್ಮೈ ತತ್ವಮಸೀತ್ಯುಪದಿಶ್ಯತೆ. ಒಂದು ವೇಳೆ ಶ್ವೇತಕೇತು ಸತ್ತೇ ಆಗ್ಬಿಟ್ಟಿದ್ರೆ, ರಿಯಲಿ ಈಗಲೇ ಆಲ್ರೆಡಿ ಅವನು ಸತ್ತೇ ಆಗ್ಬಿಟ್ಟಿದ್ರೆ, ಅವನು ಹೇಗ್ ತಾನೆ ತನ್ನಂತಾನು ಅರ್ತ್ಕೊಳ್ದೇ ಇರ್ತಾನೆ? ಸುರೇಖ ಆಗ್ಬಿಟ್ಟು ನಾನು ಸುರೇಖ ಅಂದ್ರೆ ನೀ ಅಂತ ನಂಗೆ ಸುರೇಖ ಅಂತ ಹೇಳ್ಕೊಡ್ಬೇಕು. ಹೌದು, ನಾನು ಸುರೇಖ ನಂಗೆ ಗೊತ್ತು ತಂದೆ ಅಂತಾರೆ. ಹೌದು, ನಾನು ಪ್ರಸನ್ನ ತಂದೆ ಅಂತಾರೆ. ನಾನು ಗೋಪಾಲ ತಂದೆ ಅಂತಾರೆ. ಗೋಪಾಲ ಅಂತ ಹೇಳ್ಕೊಡ್ಬೇಕು ಅವ್ರಿಗೆ. ಗೋಪಾಲ ಆಗಿರೋರಿಗೆ ನೀವು ಗೋಪಾಲ ಕಂಡ್ರಿ, ನೀವು ದ್ವಾರಕಾನಾಥ ಕಂಡ್ರಿ, ನೀವು ಸುಮನ ಕಂಡ್ರಿ, ನಾನು ಹೇಳ್ಬೇಕಾ ಇಲ್ಲಪ್ಪ? ಹಾಗೆ ಈ ಜೀವನು ಸತ್ಸ್ವರೂಪವೇ ಆಗ್ಬಿಟ್ಟಿದ್ರೆ ಅದ್ಯಾಕೆ ತಿಳ್ಕೋದೇ ಇರ್ತಾನೆ? ಯಾಕೆ ತಿಳ್ಕೋದೇ ಇದ್ದಾನವನು? ಹೆಂಗ್ ತಿಳ್ಕೋದೇ ಇರಕ್ಕಾಗತ್ತೆ ಅವನಿಗೆ? ತಿಳ್ಕೊಳ್ಳೇಬೇಕಾಗಿತ್ತಲ್ಲ ಅಂತ ಇರಿ. ಅವನು ಅಂದ್ರೆ ಶ್ವೇತಕೇತು ನಿಜವಾಗಿ ಸತ್ಸ್ವರೂಪವಾದ ಬ್ರಹ್ಮವೇ ಆಗ್ಬಿಟ್ಟಿದ್ರೆ ಹೇಗೆ ತಾನೆ ತನ್ನಂತಾನು ಅರಿದುಕೊಳ್ಳದೆ ಇರ್ತಾನೆ? ಅರಿದುಕೊಳ್ಳದೆ ಇರೋ ಕಾರಣ ಏನು? ಹಾಗೆ ಅರಿತುಕೊಳ್ಳದೆ ಇದ್ದಿರಲ್ವೇ? ಹಾಗೆ ನೋಡು, ನೀ ಸತ್ಯ ಆಗಿದ್ರು ಬ್ರಹ್ಮ ಆಗಿದ್ರು ನೀನು ಅರಿತುಕೊಳ್ಳದೆ ಇರೋದ್ರಿಂದ ನೀನು ತತ್ವಮಸಿ ಅಂತ ಉಪದೇಶ ಮಾಡ್ತಾ ಇದೆ ಅಂತ ಅರ್ಥ ಮಾಡಿದ್ರು ಮಾಡ್ಬೋದಾಗಿತ್ತು ಅಂತ ಪೂರ್ವಪಕ್ಷ ಇರೋದು. ಇಲ್ಲ ಕಣಯ್ಯ, ಸತ್ಯ ಆಗಿದ್ದಾನೆ, ತಿಳ್ಕೊಂಡಿಲ್ಲ, ಅದಕ್ಕೆ ಹೇಳ್ತಾ ಇದ್ದಾನೆ ಸಿದ್ಧಾಂತ. ಅದೇನು ತಿಳ್ಕೋದೇ ಇರ್ತಾನೆ ಸ್ವಾಮಿ? ತೇಜು ಅಲ್ಲ ಅಂತ ತಿಳ್ಕೊಂಡಿರ್ತಾನ, ಸುಮಂತ ಅಲ್ಲ ಅಂತ ತಿಳ್ಕೊಂಡಿರ್ತಾನ. ಸುಮಂತವಲ್ಲ ಅಂತ ತಿಳ್ಕೊಂಡಿದ್ದೆ, ನೋಡೋ ನೀನು ಸುಮಂತ ಹಾಕೋಣ ಅಂತ ನಾನು ಉಪದೇಶ ಮಾಡೋದು ಸಾರ್ಥಕವಾಗುತ್ತೆ. ಈ ನಾನು ಹೇಳೋಕ್ ಮುಂಚೆನೆ ಸುಮಂತ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ನಾನು ಯಾತಕ್ಕೆ ಹೇಳ್ಬೇಕು? ಹಂಗೆ ಹೇಳ್ತಿದ್ದೇನೆ ಅವನು. ಇವನು ಏನಾದರೂ ನಿಜವಾಗಿ ಸದ್ಬ್ರಹ್ಮವೇ ಆಗ್ಬಿಟ್ಟಿದ್ದರೆ, ಯಾರೋ ಜೀವ ನಾನು ಅಂತ ಅನ್ಕೋತಾ ಇರೋ ಜೀವನು ಸದ್ಬ್ರಹ್ಮವೇ ಆಗ್ಬಿಟ್ಟಿದ್ದರೆ ಅದ್ ಹೆಂಗ್ ತಿಳ್ಕೋದೇ ಇದ್ದಾನವನು? ಹಂಗೆ ತಿಳ್ಕೋದೇ ಇದ್ದವನಾಗಿದ್ದಾನೆ ಅಂತ ಇಟ್ಕೊಂಡು ನೀವು ತತ್ವಮಸಿ ಅಂತ ಉಪದೇಶ ಮಾಡ್ತಾ ಇದ್ದೀರಿ ಅಂತ ಹೊಂದಿಸ್ತಾ ಇದ್ದೀರಲ್ಲ, ಅದೇಂಗೆ ಸರಿ ಆಗುತ್ತೆ ಅಂತ ಇಷ್ಟು ಆಕ್ಷೇಪ. ಇದಕ್ಕೆ ಉತ್ತರ ಕೊಡ್ತದೆ ಇಲ್ಲ, ಹಾಗಲ್ಲ, ಹೌದು ಆಗಿದ್ದು ತಿಳ್ಕೊಂಡಿಲ್ಲ. ಆದಿತ್ಯಾದಿ ವಾಕ್ಯ ವೈಲಕ್ಷಣ್ಯಾತ್, ಆದಿತ್ಯಾದಿ ವಾಕ್ಯ ವೈಲಕ್ಷಣ್ಯಾತ್, ಅದರಿಂದ ಇಲ್ಲಿ ಉಪದೇಶ ದೃಷ್ಟಿ ವಿಧಾನ ಮಾಡ್ತಾ ಇದೆ. ಆದಿತ್ಯನಲ್ಲಿ ಬ್ರಹ್ಮ ದೃಷ್ಟಿ ಹೇಗೋ, ಮನಸ್ಸಲ್ಲಿ ಬ್ರಹ್ಮ ದೃಷ್ಟಿ ಹೇಗೋ, ಈ ನಾನು ಅನ್ನೋದಲ್ಲಿ
ಬ್ರಹ್ಮದೃಷ್ಟಿಯನ್ನು ವಿಧಾನ ಮಾಡ್ತಾ ಇದೆ ಅಂತ ಅರ್ಥ ಮಾಡಿದ್ನಲ್ಲ, ಇಲ್ಲ ಆ ವಾಕ್ಯಕ್ಕೂ ಈ ವಾಕ್ಯಕ್ಕೂ ವ್ಯತ್ಯಾಸ ಇದೆ ಅಂತ ಇದ್ದಾರೆ. ಫಸ್ಟ್ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಆಮೇಲೆ ತಿಳ್ಕೋದೇ ಇದ್ದಾನು ಹೇಗೆ ಏನು ಉತ್ತರ ಕೊಡ್ತಾರೆ. ಫಸ್ಟ್ ಯಾವ್ದಕ್ಕೆ ಉತ್ತರ? ಆದಿತ್ಯ ಆದಿತ್ಯ ಬ್ರಹ್ಮ ಅನ್ನೋ ವಾಕ್ಯಕ್ಕೂ ನೀನು ಬ್ರಹ್ಮವೇ ಆಗಿದ್ದೀಯ ಅನ್ನೋ ವಾಕ್ಯಕ್ಕೂ ವಾಕ್ಯ ಸ್ವರೂಪದ ವ್ಯತ್ಯಾಸ ಇದೆ. ಅಲ್ಲಿ ಉಪಾಸೀತ ಕ್ರಿಯಾಪದ ಇದೆ, ಇಲ್ಲಿ ಕ್ರಿಯಾಪದ ಇಲ್ಲ. ಮತ್ತೇನೋ ತತ್ವಮಸಿ, ಅಲ್ಲಿ ಹಸಿ ಅಂದ್ರೆ ಐಕ್ಯ ಹೇಳುತ್ತೆ ಹೊರತು ವಿಧಿ ಅಲ್ಲ. ವಿಧಿ ಯಾವಾಗ ಬರುತ್ತೆ? ಲಿಂಗ್ ಲೋಟ್ ತವ್ಯ ಇರಬೇಕು, ವಿಧಿಲಿಂಗು ಲೋಟು ತವ್ಯ ಪ್ರತ್ಯಯ ಇರಬೇಕು. ಅದು ಹಸಿ ಅನ್ನೋದು ಐಕ್ಯ, ತತ್ವಂಪ ಐಕ್ಯವನ್ನು ಹೇಳುತ್ತೆ. ಆಗಿದ್ದೀಯಾ, ಈ ಹಾವು ಹಗ್ಗವಾಗಿದೆ, ಈ ಬೆಳ್ಳಿ ಕಪ್ಪೆ ಚಿಪ್ಪಾಗಿದೆ, ಇವನೇ ಹತ್ತನೇವನಾಗಿದ್ದಾನೆ. ಹತ್ತನವರು ಒಬ್ಬೊಬ್ಬರು ಬಿಟ್ಟು ಎಣಿಸ್ಕೊತಾ ಇದ್ದಾರೆ, ಪ್ರತಿಯೊಬ್ಬರು ಎಣಿಸ್ತಾ ಇದ್ದಾರೆ 9 ಜನ ಇದೀವಿ 9 ಜನ ಇದೀವಿ ಅಂತ. ಯಾಕೆ? ಅವ್ರನ್ನ ಬಿಟ್ಟು ಎಣಿಸ್ಕೊಳ್ತಾ ಇದ್ದಾರೆ. ಅವ್ 3 ಜನ ಬಂದು ಇವನೇ ಹತ್ತನೇ ಆಗಿದ್ದಾನೆ ವಿಧಿಯಲ್ಲ, ಅದು ಅನುಭವ ಆಗಿದೆ. ಹಾಗೆ ಆದಿತ್ಯಾದಿ ವಾಕ್ಯಕ್ಕೂ ತತ್ವಮಸಿ ವಾಕ್ಯಕ್ಕೂ ವೈಲಕ್ಷಣ್ಯ ಇದೆ. ವೈಲಕ್ಷಣ್ಯ ಅಂದ್ರೇನು? ವ್ಯತ್ಯಾಸ, ಡಿಫರೆನ್ಸ್, ಚೇಂಜ್. ಹೇಗೆ ಬೈತಾರೆ? ಆದಿತ್ಯೋ ಬ್ರಹ್ಮ ಇತ್ಯಾದೌ ಆದಿತ್ಯೋ ಬ್ರಹ್ಮ ಇತ್ಯಾದೌ ಶಬ್ದ ವ್ಯವಧಾನ ಇತಿ ಶಬ್ದ ವ್ಯವಧಾನಾತ್ ಸಾಕ್ಷಾತ್ ಬ್ರಹ್ಮತ್ವಂ ಗಮ್ಯತೆ. ಸಾಕ್ಷಾತ್ ಬ್ರಹ್ಮತ್ವಂ ಗಮ್ಯತೆ. ನೋಡ್ತಾ ಇದ್ದಾರೆ ನೋಡಿ ಶಂಕರಾಚಾರ್ಯರು ಎಷ್ಟು ಸೂಕ್ಷ್ಮ ನೋಡ್ತಾ ಇದ್ದಾರೆ ಅಂದ್ರೆ, ಆದಿತ್ಯೋ ಬ್ರಹ್ಮ ಇತಿ ಆದೇಶ, ಮಾನೋ ಬ್ರಹ್ಮ ಇತಿ ಅಂತ. ಅಂತ ಅಂದ್ರೆ ಏನಾಯ್ತು? ಆಗಿಲ್ಲ ಅಂತ ಆಯ್ತು. ಇಲ್ಲಿ ಅಂತ ಇಲ್ಲ, ತತ್ವಮಸಿ, ತತ್ವಂ ಇತಿ ಅಂತ ಹೇಳ್ತಾ ಇಲ್ಲ, ತತ್ವಮಿತಿ ಅಂತ ಹೇಳ್ತಿಲ್ಲ, ತತ್ವಮಸಿ. ಆದಿತ್ಯೋ ಬ್ರಹ್ಮ ಇತಿ, ಮನೋ ಬ್ರಹ್ಮ ಇತಿ, ಆಕಾಶೋ ಬ್ರಹ್ಮ ಇತಿ. ಇತಿ ಶಬ್ದ ವ್ಯವಧಾನ ಇದೆ. ವ್ಯವಧಾನ ಏನೋ? ತಡೆ. ಏನಕ್ಕೆ? ಈಗಲೇ ಬ್ರಹ್ಮ ಆಗಿಲ್ಲ, ಬ್ರಹ್ಮ ನೀನ್ ಮಾಡ್ಕೋಬೇಕು. ಆದಿತ್ಯ ಮೂರ್ತವಾಗಿ ಒಂದು ಮಂಡಲವಾಗಿ ಕಾಣ್ತಾ ಇದ್ದಾನಲ್ಲ, ಅದು ಕಾಣ್ತಾ ಇದೆ, ಭೌತಿಕವಾಗಿ ಕಾಣ್ತಾ ಇದೆ, ಅದು ಬ್ರಹ್ಮ ಅಂತ. ಅಂತ ಮಾಡ್ಕೋ. ಅಂತ ಅಂತಂದ್ರೆ ಏನಾಯ್ತು? ಇವಾಗ ಇದನ್ನೇ ಒಳ್ಳೆ ಬಂಗಾರ ಅಂತ ಅಂತ್ಕೋ. ಬಂಗಾರ ಅಂತ ಅಂತ್ಕೋ ಅಂದ್ರೆ ಏನಾಯ್ತು? ಬಂಗಾರ ಅಲ್ಲ ಅಲ್ಲ ಮಾಡ್ಕೋ ಅಂತ. ಹಂಗೆ ರೋಲ್ಡ್ ಗೋಲ್ಡು, ಉಮಾ ಗೋಲ್ಡು ಒಂದು ನೆಕ್ಲೆಸ್ ಅನ್ನು ಹಾಕ್ತಾರೆ ಮಗುವಿಗೆ. ನಂಗೆ ಬಂಗಾರದ ಬೇಕು, ಇದನ್ನೇ ಬಂಗಾರ ಅಂತ್ಕೊಳೆ. ಬಂಗಾರ ಅಂತ್ಕೊಳೆ ಅಂದ್ರೆ ಅಂತ್ಕೊಳ್ಳೋದು ಬೇರೆ, ಆಗಿರೋದು ಬೇರೆ. ಇಲ್ಲಿ ಆದಿತ್ಯೋ ಬ್ರಹ್ಮ ಇತಿ ಅಂತ ಹೇಳಿ ಇದೇ ಮೊದಲಾದ ವಾಕ್ಯಗಳಲ್ಲಿ ಇತಿ ಶಬ್ದದ ವ್ಯವಧಾನ ಅಂದ್ರೆ ತಡೆ ಇರೋದ್ರಿಂದ ಅದು ಸಾಕ್ಷಾತ್ ಬ್ರಹ್ಮ ಅಂತ ಹೇಳ್ತಾ ಇಲ್ಲ. ಅದು ಅನುಭವ ವಾಕ್ಯ ಅಲ್ಲ, ಜ್ಞಾನ ವಾಕ್ಯ ಅಲ್ಲ, ವಸ್ತುತಂತ್ರ ವಾಕ್ಯ ಅಲ್ಲ, ಅದು ಉಪಾಸನಾ ವಾಕ್ಯ. ತಾಯಿಯನ್ನ ದೇವರು ಅಂತ ಭಾವನೆ ಮಾಡು, ತಂದೆಯನ್ನ ದೇವರು ಅಂತ ಭಾವನೆ ಮಾಡು ಅಂದ್ರೆ ದೇವರಾಗಿ ಕಾಣ್ತಾ ಇದ್ದಿದ್ರೆ ಯಾಕೆ ಅಂತ ಹೇಳ್ತಿದ್ರು? ತಾಯಿ ದೇವರಾಗಿಯೇ ಕಾಣ್ತಿದ್ರೆ, ತಂದೆ ದೇವರಾಗಿಯೇ ಕಾಣ್ತಿದ್ರೆ ಅಂತ ಹೇಳ್ತಿರ್ಲಿಲ್ಲ. ನಿನ್ ತಂದೆನೂ ಬೈತಾರೆ, ಹೊಡಿತಾರೆ, ಅಮ್ಮನೂ ಬೈತಾಳೆ, ಮಾಡ್ತಾರೆ. ಹಾಗೆ ಮಾಡಿದ್ರು ಕೂಡ ನೀನು ತಾಯಿಯನ್ನು ಬ್ರಹ್ಮ ದೇವರು ಅಂತ, ತಂದೆ ಅಂತ ಅಂದ್ರೆ ಅಲ್ಲ ಅಂತ ಗೊತ್ತಾಯ್ತು. ಇಲ್ಲ ಅಂತ ಇಲ್ಲ. ಇತಿ ಶಬ್ದದ ವ್ಯವಧಾನ ಉಪಾಸನಾ ವಾಕ್ಯದಲ್ಲಿರೋದ್ರಿಂದ ಅದು ಸಾಕ್ಷಾತ್ ಬ್ರಹ್ಮತ್ವವಲ್ಲ ಅಂತ ಗೊತ್ತಾಗತ್ತೆ. ರೂಪಾದಿಮತ್ವಾಚ ಆದಿತ್ಯಾದೀನಾ, ರೂಪಾದಿಮತ್ವಾಚ ಆದಿತ್ಯಾದೀನಾ. ಪಾಯಿಂಟ್ ನಂಬರ್ 2, ಅದು ಪಾಯಿಂಟ್ ನಂಬರ್ 1. ಅದು ಯಾವುದೋ ಇತಿ ಶಬ್ದ ಇರೋದು ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್ ಯಾವನು? ರೂಪಾದಿಮತ್ ಅಂದ್ರೆ ರೂಪ ಇದೆ, ನಾಮ ಇದೆ, ಕ್ರಿಯೆ ಇದೆ, ಮಹಿಮೆ ಇದೆ, ಈ ವಿಶೇಷತೆ ಇದೆ. ಎಲ್ಲಿ ವಿಶೇಷವಿದೆಯೋ ಅದು ಸ್ವರೂಪವಲ್ಲ. ಸ್ವರೂಪಕ್ಕೆ ವಿಶೇಷವಿಲ್ಲ. ಸ್ವರೂಪ ಹೇಗಿದೆ? ನಿರ್ಗುಣ, ನಿರಾಕಾರ, ನಿರ್ವಿಶೇಷ. ಅದು ನೇತಿ ನೇತಿ, ಅಸ್ಥೂಲ ಮರಣು, ಅಶಬ್ದಮಸ್ಪರ್ಶಂ. ಅದು ಯಾವ ಶಬ್ದ ಪ್ರತ್ಯಯಕ್ಕೂ ಗೋಚರವಲ್ಲ. ಆದ್ರೆ ಆದಿತ್ಯ ಅನ್ನೋದು ಒಂದು ಶಬ್ದಕ್ಕೂ ಅದಕ್ಕೊಂದು ಫಾರಮ್ ಇದೆ, ಅದಕ್ಕೊಂದು ಗುಣ ಇದೆ, ಬೆಳಕಿನ ಗುಣ ಇದೆ, ಮಹಿಮೆ ಇದೆ, ಲೋಕಗಳನ್ನ ಆಳೋದು ಐಶ್ವರ್ಯ ಇದೆ. ಹೀಗೆ ರೂಪಾದಿ, ರೂಪವೇ ಮುಂತಾದವುಳ್ಳದ್ದಾಗಿರೋದ್ರಿಂದಲೂ ಆದಿತ್ಯಾದಿಗಳು ಇದು ಸಗುಣ ಸ್ವರೂಪರೇ ಹೊರತು ಪರಮಾರ್ಥ ಸ್ವರೂಪ ಅಲ್ಲ. ಸಗುಣ ಬ್ರಹ್ಮ, ಸಗುಣ ಬ್ರಹ್ಮ, ಕಾರ್ಯ ಬ್ರಹ್ಮ, ಗೌಣ ಬ್ರಹ್ಮ, ಅಮುಖ್ಯ ಬ್ರಹ್ಮ ಮತ್ತು ಅದು ದೃಶ್ಯ ಬ್ರಹ್ಮ, ಭಾವನಾತ್ಮಕ ಬ್ರಹ್ಮ, ಕಾಲಾಂತರ ಲೋಕಾಂತರ ಹೋಗಿ ಪಡೆಯಬೇಕಾದ ಬ್ರಹ್ಮ. ಅದು ಆದ್ರೆ ಈ ಜೀವನನ್ನು ಆಲ್ರೆಡಿ ಆಗ್ಬಿಟ್ಟಿದ್ದಾನೆ. ಇದು ರತ್ನಮಣಿ
ನೋಡಕ್ಕೆ ಗಾಜಿನಂತೆ ಕಾಣ್ತಾ ಇದೆ. ದಡ್ಡ ಇದು ಗಾಜಿನ ಮಣಿ ಅಂತ ಅಂದ್ಕೊಂಡು ಅವನು ಸುಮ್ಮನೆ ಆಟ ಆಡ್ತಾ ಇರ್ತಾನೆ. ಯಾವನೋ ಒಬ್ಬ ನಿಜವಾಗಿ ರತ್ನ ಪರೀಕ್ಷೆಗೆ ಬಂದು ಇದು ರತ್ನಮಣಿ ಇದು ತಂದಾಗ ರತ್ನಮಣಿತ್ವವನ್ನು ಉಂಟು ಮಾಡಿದ್ನೋ ರತ್ನಮಣಿ ಆಗಿದ್ದದನ್ನು ಜ್ಞಾಪಕ ಮಾಡ್ಕೊಟ್ನೋ. ರತ್ನತ್ವವನ್ನು ಉಂಟು ಮಾಡ್ಲಿಲ್ಲ, ಇವನು ತಿಳ್ಕೊಂಡಿರ್ಲಿಲ್ಲ, ಇವನು ಗಾಜು ಅಂತ ಅನ್ಕೊಂಡ್ಬಿಟ್ಟಿದ್ದ, ಅದು ರತ್ನ ಅಂತಂದ. ಹಾಗೆ ಈ ಜೀವನನ್ನ ಇವನು ಸಂಸಾರಿ, ಕರ್ತಾ ಭೋಕ್ತ, ಇವನು ಜನ್ಮ ಮರಣಾದಿಗಳನ್ನ ಕೂಡ್ಕೊಂಡವನು ಅಂದ್ಕೊಂಡ್ಬಿಟ್ಟಿದ್ದಾನೆ. ಇದನ್ನು ಶಾಸ್ತ್ರ ಹೇಳುತ್ತೆ, ಈಗಲೇ ಅದು ಬ್ರಹ್ಮ ಕಣೋ, ಬ್ರಹ್ಮವಾಗಿದೆ, ಬ್ರಹ್ಮವಾಗುವೇ ಅಲ್ಲ, ತತ್ವಂ ಭವಿಷ್ಯಸಿ ಅಲ್ಲ, ಅದ ತತ್ವಂ ಭೂತಃ ಅಲ್ಲ, ಮತ್ತೇನು ತತ್ವ ಅಸಿ ವರ್ತಮಾನ, ನಿತ್ಯ ವರ್ತಮಾನ. ಅದು ತತ್ವಂ ಭವಿಷ್ಯಸಿ ಅಂತ ಆಗಿದ್ರೆ ಮುಂದೆ ಆಗ್ತೀಯ ನೀನು ಅಂತ ಆಗುತ್ತಿತ್ತು. ಹಾಗಾಗ್ತಿಲ್ಲ. ರೂಪಾದಿ ಮತ್ವಾದ ರೂಪಾದಿಗಳು ಉಳ್ಳದ್ದಾಗಿರುವುದರಿಂದ ಆದಿತ್ಯಾದಿಗಳಿಗೆ ಅದು ಸಾಕ್ಷಾತ್ ಬ್ರಹ್ಮ ಅಂತ ಅನ್ಸೋದಿಲ್ಲ. ಆಕಾಶ ಮನಸೋಶ್ಚ ವ್ಯವಧಾನ ಇತಿ ಶಬ್ದ ವ್ಯವಧಾನಾದೇವ ಬ್ರಹ್ಮತ್ವಂ ಅಬ್ರಹ್ಮತ್ವಂ. ಆಕಾಶ ಮನಸ್ಸು ಅವುಗಳಿಗೂ ಕೂಡ ಆಕಾಶೋ ಬ್ರಹ್ಮೇತ್ಯಾದೇಶ, ಮನೋ ಬ್ರಹ್ಮೇತ್ಯಾದೇಶ. ಇತಿ ಶಬ್ದದ ವ್ಯವಧಾನವಿರುವುದೆಂದರೆ ಅದು ಪೂರ್ಣ ಬ್ರಹ್ಮವಲ್ಲ, ಶುದ್ಧ ಬ್ರಹ್ಮವಲ್ಲ, ಅದ್ವಿತೀಯ ಬ್ರಹ್ಮವಲ್ಲ, ಭಾವನಾ ಬ್ರಹ್ಮ. ಅದು ಮನಸ್ಸಿಗೆ ನಿಲುಕುವಾಗಿ ಎಟಕುವಾಗಿ ಗೋಚರವಾಗುವ ಬ್ರಹ್ಮ. ಆದ್ರಿಂದ ಅದು ಮುಖ್ಯ ಬ್ರಹ್ಮವಲ್ಲ. ಇಹತು ಇಲ್ಲಾದರೋ ಇವ ದಾಷ್ಟಾಂತಿಕ. ಈ ಜೀವನ ವಿಷಯದಲ್ಲಿ ಈ ನಾನು ತೋರ್ತಾ ಇದೆಯಲ್ಲ, ಇವನ ವಿಷಯದಲ್ಲಿ ಸತ ಏವ ಇಹ ಪ್ರವೇಶಂ ದರ್ಶಯಿತ್ವಾ ತತ್ವಮಸಿ ಇತಿ ನಿರಂಕುಶಂ ಸದಾತ್ಮಭಾವಂ ಉಪದಿಶತಿ. ಸತ್ಯ ಕಣೋ, ಸಾಕ್ಷಾತ್ ಪ್ಯೂರ್ ಬೀಯಿಂಗ್, ಕ್ರಿಸ್ಟೈನ್ ಬೀಯಿಂಗ್, ಶುದ್ಧವಾದ ಇರುವಿಕೆ, ಶುದ್ಧವಾದಂತಹ ಅಸ್ತಿತ್ವ ಸತ್ಯ. ಅದೇ ಇಲ್ಲಿ ಪ್ರವೇಶ ಮಾಡಿದೆ. ಹೇಗೆ ಗಡಿಗೆ ಒಳಗೆ ಆಕಾಶ ಪ್ರವೇಶ ಮಾಡಿದೆ ಅಂದ್ರೆ ಅರ್ಥ ಏನು? ಗಡಿಗೆ ಒಳಗೆ ಆಕಾಶ ಬೇರೆ ಆಕಾಶ ಅಲ್ಲ, ಮಹಾಕಾಶವೇ ಗಡಿಗೆ ಒಳಗೆ ತೋರ್ತಾ ಇರೋದು. ಗಡಿಗೆ ಮಾಡಿದ್ಮೇಲೆ ಆಕಾಶ ಪ್ರವೇಶ ಮಾಡ್ತಾ, ಆಕಾಶದೊಳಗೆ ಗಡಿಗೆ ಮಾಡೋದ ಅದು ಆಕಾಶದೊಳಗೆ ಗಡಿಗೆ ಇದೆ ಅಂತೀವಿ ನಾವು. ಆಕಾಶದೊಳಗೆ ಗಡಿಗೆ ಹೋಗುತ್ತಾ? ಗಡಿಗೆ ಒಳಗೆ ಆಕಾಶ ಹೋಗುತ್ತಾ? ಗಡಿಗೆ ಮಾಡಿದ್ಮೇಲೆ ಗಡಿಗೆ ಮಾಡಿದ್ರು ನಾನು ಒಳಗೆ ಹೋಗ್ತೀನಿ ಅಂತ ಆಕಾಶ ಹೋಗುತ್ತಾ? ಆಕಾಶದೊಳಗೆ ಗಡಿಗೆ ಅನ್ನೋ ತೋರುತ್ತೋ? ಆಕಾಶದೊಳಗೆ ಗಡಿಗೆ ತೋರುತ್ತೆ, ಒಳಗೂ ಹಂಗಾಗಿ. ಹಾಗೆ ಈ ಜೀವಜಾಲ ದೇಹೇಂದ್ರಿಯ ಮನೋಬುದ್ಧಿ ಅನ್ನೋದು ಚೈತನ್ಯ ಸಾಗರದಲ್ಲಿಯೇ ಉಂಟಾಗಿ ಅದರಲ್ಲೂ ಚೈತನ್ಯ ಸಾಗರದ ಹೋಗ್ತಾ ಇದೆ. ಚೈತನ್ಯಾತ್ಮಕವಾಗಿಯೇ ಇದ್ದಾನೆ ಜೀವ. ಒಂದು ಏನು ಅಂದ್ರೆ ಈ ನಾನು ತೋರ್ತಾ ಇದ್ದಾನಲ್ಲ, ಈ ನಾನು ಅನ್ನೋದು ಒಂದು ಅಭಿಮಾನ ಇದೆ. ಆ ಅಭಿಮಾನವೇ ಜೀವತ್ವ, ಅದೇ ಸಂಸಾರಿತ್ವ, ಅದೇ ಅವನಿಗೆ ಕಷ್ಟಗಳು. ಆ ಅಭಿಮಾನ ಬಿಟ್ಕೋಬೇಕು ಅವನು. ಸತ ಏವ, ಸತ್ತಿಗೆ ಇಲ್ಲಿ ಪ್ರವೇಶವನ್ನು ಸೋರಿದಿ. ಏನು ಜೀವೇ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರಣಾನಿ. ಜೀವರೂಪದಿಂದ ಹೊಕ್ಕಿದೆ. ಜೀವನ ಹೊಕ್ಕಿಂದೇನೋ ಸತ್ತು ಸೃಷ್ಟಿ ಮುಂಚೆ ಜೀವ ಅಲ್ಲ, ಇಲ್ಲಿ ಸೃಷ್ಟಿ ಆದ್ಮೇಲೆ ಜೀವರೂಪ ಇದೆಯಲ್ಲ, ಇದನ್ನು ಅಡ್ವಾನ್ಸ್ ಆಗಿ ಅನುವಾದ ಮಾಡಿಕೊಂಡು ಯಾವಾಗ ತಾನು ಸತ್ತಾಗಿರುವಾಗ, ಪ್ಯೂರ್ ಸತ್ತಾಗಿದ್ದಾಗಲೇನೆ ಇಲ್ಲಿರುವ ಈ ಕಾರ್ಯಪ್ರಪಂಚದಲ್ಲಿರುವ ಜೀವರೂಪವನ್ನು ಅಡ್ವಾನ್ಸ್ ತಗೊಂಡು ಈ ಜೀವರೂಪದಿಂದ ನಾನು ಪ್ರವೇಶ ಮಾಡ್ತೀನಿ, ಸತ್ಯ ಯೋಚನೆ ಮಾಡ್ತೀನಿ ಅಂತ. ಅವಾಗ ನಮಗೆ ಬರೀ ಸತ್ಯ ಇದ್ದಾಗ ಜೀವರೂಪ ಇಲ್ಲ. ಜೀವರೂಪ ಪ್ರವೇಶ ಮಾಡಿದ್ಮೇಲೆ ಪ್ರವೇಶ ಮಾಡೋ ಅವಶ್ಯಕತೆ ಇಲ್ಲ. ಜೀವನ ಆದ್ಮೇಲೆ ಪ್ರವೇಶ ಆದ್ಮೇಲೆ ಜೀವ ಅನ್ಕೊಳ್ಳೋ, ಜೀವ ಆದ್ಮೇಲೆ ಪ್ರವೇಶವೋ, ಪ್ರವೇಶ ಆದ್ಮೇಲೆ ಜೀವವೋ. ಪ್ರವೇಶ ಮಾಡೋಕ್ ಮುಂಚೆ ಒಂದು ಜೀವನ ಅಲ್ಲ, ಜೀವ ಆದ್ಮೇಲೆ ಮ್ಯಾನೇಜ್ ಮಾಡ್ಬೇಕು. ಆದರೂ ಅಡ್ವಾನ್ಸ್ ಆಗಿ ಮುಂದೆ ಬರುವ ಜೀವತ್ವವನ್ನ ಆ ಪರಾದೇವತೆ ತಾನು ತಂದ್ಕೊಂಡು ಕಲ್ಪಿಸ್ಕೊಂಡು ನಮ್ಗೆ ಅರ್ಥವಾಗೋದಕ್ಕೋಸ್ಕರವಾಗಿ ಇಲ್ಲಿರುವ ಜೀವತ್ವವನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಈ ರೂಪದಿಂದ ಪ್ರವೇಶ ಮಾಡ್ತೀನಿ ಅಂತ ಅಂದ್ಕೊಂಡು ಆ ಪರಾದೇವತೆ ಪ್ರವೇಶ ಮಾಡ್ತು ಅಂತ ನಮಗೆ ಆ ಪರಾದೇವತೆಯೊಳಗೆ ಐಕ್ಯವನ್ನು ಗೊತ್ತು ಮಾಡ್ಕೊಳಕ್ಕೆ ಅನುಕೂಲವಾಗಲಿ ಅಂತ ಈ ರೀತಿ ಕಥೆ ಕಳಿಸ್ತಾ ಇದೆ. ಸತಏವ, ಸತ್ತೇ ಸತ್ಸ್ವರೂಪವಾದ ಬ್ರಹ್ಮವೇ ಪ್ರವೇಶ ಮಾಡಿದೆ ಅಂತ ತೋರಿಸ್ಕೊಟ್ಟು ತತ್ವಮಸಿ, ಆಲ್ರೆಡಿ ನೀನು ತತ್ವ ಸತ್ತ ಆಗಿ, ತತ್ವಮಸಿ ಅಂದ್ರೆ ಸತ್ವಮಸಿ ಅಂತ ಅರ್ಥ. ತತ್ ಅಂದ್ರೆ ಅದು ಅಂದ್ರೆ ಯಾವುದು ಸತ್ತು,
ಯಾಕಂದ್ರೆ 6ನೇ ಅಧ್ಯಾಯ ಶುರು ಆಗಿರೋದೇ ಸದೇವ ಸೌಮ್ಯೇದಮಗ್ರಾಸೀದೇಕಮೇವಾಂತಿಸಿ ಎಂ ಶುರು ಆಗಿದೆ. ಆ ಸತ್ತನ್ನೇ ತತ್ ಶಬ್ದದಿಂದ ಪರಾಮರ್ಶೆ ಮಾಡ್ತಾ ಇದ್ದಾರೆ. ತತ್ ಅಂದ್ರೆ ಅದು ಅಂದ್ರೆ ಯಾವುದೋ ಸತ್ತು ಸತ್ತಾಗಿರುವ ಅಂತರ. ತತ್ವಮಸಿ ಅಂದ್ರೆ ಸತ್ವಮಸಿ ಅಂತ ಅರ್ಥ. ಸತ್ತು ತ್ವಂ ಅಸಿ ಅಂತ ಅರ್ಥ. ಅದಕ್ಕೆ ಸತ್ತೇ ನೀನಾಗಿರುವೆ ಅಂಥೇಳಿ ನಿರಂಕುಶಂ. ನಿರಂಕುಶ ಅಂದೇನೋ ತಡೆ ಇಲ್ಲದೆ. ಅಲ್ಲಾದ್ರೆ ತಡೆ ಉಂಟು. ಆದಿತ್ಯೋ ಬ್ರಹ್ಮನು ತಡೆ ಇದೆ, ಮನೋಬ್ರಹ್ಮ ತಡೆ ಇದೆ, ರೂಪಾದಿಗಳಿದೆ. ಇದು ತಡೆ ಇಲ್ಲದೆ ಇರುವ ಸದಾತ್ಮ ಭಾವ, ಬ್ರಹ್ಮಾತ್ಮ ಭಾವ, ಅದ್ವಿತೀಯಾತ್ಮ ಭಾವವನ್ನ ಉದ್ದೇಶ ಮಾಡ್ತಾ ಇದೆ. ಇದನ್ನ ನಾವು ಮೆಡಿಟೇಷನ್ ಮಾಡಬೇಕು, ಧ್ಯಾನ ಮಾಡಬೇಕು. ಏಕಾಂತ ಕೂತ್ಕೊಂಡು ಉತ್ತರಕಾಶಿ ಹೋಗಿ ಗಂಗಾ ನದಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಭಾವ ಮಾಡು. ಸತ್ಸ್ವರೂಪನಾದ ಪರಮಾತ್ಮನೇ ಜೀವನ ತೋರ್ತಿದ್ದಾನೆ. ನನಗೆ ಜೀವತ್ವವಿಲ್ಲ, ನಾನು ಜೀವನಲ್ಲ, ನಾನು ಹುಟ್ಟಿಲ್ಲದ ಸಾವಿಲ್ಲದ ಅದ್ವಿತೀಯವಾದ ಅಖಂಡವಾದ ಪರಬ್ರಹ್ಮವೇ ಆಗಿದ್ದೀನಿ ಅಂತ ಹೇಳಿ ಮತ್ತೆ ಮತ್ತೆ ಅನುಭವದಲ್ಲಿ ನಿಲ್ಲಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಮತ್ತೆ ಮತ್ತೆ ಪ್ರಯತ್ನ ಮಾಡೋದು ತಪ್ಪಿಲ್ಲ, ಭಾವನೆ ಮಾಡಬಾರ್ದು. ಪ್ರಯತ್ನ ಬೇರೆ, ಭಾವನೆ ಬೇರೆ. ಕಂಡುಕೊಳ್ಳುವ ಲೆಕ್ಕನ ಮತ್ತೆ ಉತ್ತರ ಸಿಗುವವರೆಗೂ ಪ್ರಯತ್ನ ಮಾಡೋದು ಬೇರೆ. ಲೆಕ್ಕ ಮತ್ ಮಾಡೋದ್ರಲ್ಲಿ ಭಾವನೆ ಇಲ್ಲ. ಲೆಕ್ಕದಲ್ಲಿ ಹಾಗೆ ಇಲ್ಲೂ ಅಷ್ಟೇ. ಈ ಪುನಃ ಗೊತ್ತಾಗುವವರೆಗೂ ಬೇರೆ ಬೇರೆ ಮೆಥಡ್ ಚಿಂತನೆ ಮಾಡಿ ತಾನಾಗಿ ಉಳಿಯುವುದಕ್ಕೆ ಮಾಡುವ ಪ್ರಯತ್ನ ಉಂಟು. ಆದರೆ ಭಾವನೆ ಮಿಕ್ಸಪ್ ಮಾಡಿಕೊಂಡು ಎಮೋಷನಲಿ ತಂದ್ಕೊಳ್ಳೋಂಥದ್ದು ಏನಿಲ್ಲ ಇಲ್ಲಿ. ಎಮೋಷನ್ಗೆ ಅವಕಾಶ ಇಲ್ಲ, ಭಾವನೆ ಅವಕಾಶ ಇಲ್ಲ, ಕಲ್ಪನೆಗೆ ಅವಕಾಶ ಇಲ್ಲ. ಈ ರಿಯಾಲಿಟಿ, ಸತ್ಯಕ್ಕೆ ಇಲ್ಲಿ ಬಹಳ ಮುಖ್ಯ. ಹಾಗಿದ್ದೀನಾ ಅಂತ ನಮ್ಮ ಪರೀಕ್ಷೆ ಮಾಡ್ಕೋಬೇಕು. ಎಲ್ಲ ಉಪಾಧಿಯನ್ನು ಕಳಿಸ್ಕೊಂಡು ತಾನಾಗಿ ಉಳಿದು ಮತ್ತೆ ಬುದ್ಧಿಗೆ ಬಂದು ಇವಾಗ ಹೇಳು ನಾನು ಹೇಗಿದ್ದೀನಿ, ನಾನು ಯಾರು ಹೇಳು ಅಂತ ಹೇಳು. ಮತ್ತೆ ನಿಶ್ಚಯ ಮಾಡಲಿಲ್ಲ, ಮತ್ತೆ ಬಿಟ್ಟು ಹೋಗು. ನಿಶ್ಚಯ ಮಾಡುವವರಿಗೂ ಬುದ್ಧಿ ಸಂಬಂಧ ಬಿಟ್ಕೊಂಡು ತಾನಾಗಿ ಉಳಿತಾ ಮತ್ತೆ ಬುದ್ಧಿಗೆ ಬಂದು ನಿಶ್ಚಯ ಕೊಡುವಾಗ ಪರಿಷತ್ ಹೇಳೋ ಹಾಗೆ ನಾನು ಇದನ್ನು ಒಪ್ಕೋ ಅಂದ. ಇನ್ನೂ ಒಪ್ಕೊಂಡಿಲ್ವಾ ಮತ್ತೆ ಬಿಡು. ಮತ್ತೆ ಬುದ್ಧಿ ಸಂಬಂಧ ಬಿಟ್ಟು ನೀನಾಗಿ ಉಳಿ. ಸುಷುಪ್ತಿಯಲ್ಲಿದ್ದಾಗ ಅದ್ವಿತೀಯವಾದ ಕೂಟಸ್ಥವಾದ ಸನ್ಮಾತ್ರ ರೂಪದಿಂದ ತುಂಬಾ ಕ್ಯಾರಿ ಮಾಡಿಬಿಟ್ಟು ಮತ್ತೆ ಯಾವಾಗಲೂ ಬುದ್ಧಿ ಸಂಬಂಧ ಬರುತ್ತಲ್ಲ, ಹೊರಗೆ ಬರ್ತಿರಲ್ಲ. ಹೊರಗೆ ಬಂದಾಗ ಯಾವಾಗ ಪ್ರಶ್ನೆ ಮಾಡಿ ನಾನು ಯಾರು ಹೇಳಿದ್ರಲ್ಲ, ಇಷ್ಟೊತ್ತು ನಾನು ಹೇಗಿದ್ದೆ, ಏನಾಗಿದ್ದೆ, ಯಾರಾಗಿದ್ದೆ ನೀನು ಹೇಳ್ಕೊಡ್ತಾ ಇದ್ದ ಉಪನಿಷತ್ತು. ಸತ್ವಮಸಿ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಡ್ತಾ ಇದೆ. ಅದನ್ನ ನಿಶ್ಚಯ ಮಾಡ್ಕೋಬೇಕು ಬುದ್ಧಿ. ಇದು ನಿಶ್ಚಯ ನಮಗೆ ಮಾಡ್ಕೊಳಕ್ಕಾಗಲ್ಲ, ಅಂದ್ರೆ ನಮ್ಮ ಕೈಲಿಲ್ಲ. ನಿಶ್ಚಯ ಆಗಬೇಕು. ನಿಶ್ಚಯವಾಗುವುದಕ್ಕಿರುವ ಅಡ್ಡಿಯನ್ನು ಕಳ್ಕೊಳ್ಳೋಕೆ ನಾವು ಪ್ರಯತ್ನ ಪಡ್ಬೋದೇ ಹೊರತು ನಿಶ್ಚಯ ಮಾಡ್ಕೊಳಕ್ಕಾಗಲ್ಲ. ನಿಶ್ಚಯ ಅನ್ನೋದು ತಾನಾಗಿಯೇ ಅದು ಫ್ಲ್ಯಾಶ್ ಆಗುತ್ತೆ. ಕೆಲವು ಸಲ ಲೆಕ್ಕ ಇದ್ದಕ್ಕಿದ್ದಾಗ ಫ್ಲ್ಯಾಶ್ ಆಗ್ಬಿಡುತ್ತೆ. ಓ ಹೀಗೆ ಉತ್ತರ ಅಂತ ಮಾಡೋಕ್ ಹೋದಾಗ ಎಷ್ಟು ಕಷ್ಟಪಟ್ಟು ಒಂದು 5-6 ಸಲ ಮಾಡಿದ್ರು ಸಿಕ್ಕಿರಲಿಲ್ಲ ಉತ್ತರ, ಬರ್ತಾ ಇಲ್ಲ ಉತ್ತರ ಅಂತ. ಇನ್ಯಾವಾಗಲೂ ವಾಕಿಂಗ್ ಹೋಗ್ಬೇಕಾದ್ರೂ ಇನ್ನೇನೋ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗ ಫ್ಲ್ಯಾಶ್ ಆಗ್ಬಿಡುತ್ತೆ. ಓ ಹೀಗೆ ಅರ್ಥ ಅಂತ. ಆ ಫ್ಲ್ಯಾಶ್ ಆಗುತ್ತಲ್ಲ, ಅದು ನಮ್ಮ ಕೈಲಿಲ್ಲ. ಆ ಫ್ಲ್ಯಾಶ್ ಆಗೋದು ಅನ್ನೋದು ಏನಿದೆ ಅದನ್ನ ಅವಗತಿ, ಫಲ, ಅನುಭವ ಅಂತ ಹೇಳ್ತಾರೆ. ಅದು ಆತ್ಮವಿಷಯಕ್ಕೆ ಹಾಗೆ ಆಗತ್ತೆ. ಅದನ್ನೇ ನಾವು ದೈವಾನುಗ್ರಹ ಅಂತ ಹೇಳ್ತೀವಿ. ನಮ್ಮ ಕೈಯಲ್ಲಿ ಇಲ್ಲದೆ ಇರೋದ್ರಿಂದ ಯಾವುದೋ ನಿಶ್ಚಯವಾಗೋದು ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ. ಅದು ನಿಶ್ಚಯವಾಗುವುದಕ್ಕೆ ಬೇಕಾದಂತಹ ಒಂದು ಸಿದ್ಧತೆ ನಮ್ಮ ಕೈಲಿದೆ. ನೀವು ಸಿದ್ಧತೆ ಮಾಡ್ಕೊಳ್ಳೋದು ನಿಶ್ಚಯ ಮಾಡ್ಕೊಳ್ಳಲ್ಲ. ನಮ್ಮ ಕೈಲಿಲ್ಲ ಅಂದ್ರೆ ಲಾಟ್ರಿ ಅಲ್ಲ, ಇದು ಲಾಟ್ರಿ ತನ್ಕೋಬಾರ್ದು. ನಿಶ್ಚಯವಾಗುವುದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆ ಎಲ್ಲ ಮಾಡ್ಕೋಬೇಕು. ಆ ನಿಶ್ಚಯ ಆಗೋದು ಅನ್ನೋದು ಒಂದು ದೈವಾನುಗ್ರಹ. ದೈವಾದ ಬಲದಿಂದ ಆ ಭಗವಂತನಿಗೆ ನಮ್ಮ ಮೇಲೆ ಕಾರುಣ್ಯ ಉಂಟಾಗಿ ಆ ಪ್ರೇಮ ಉಂಟಾಗಿ ಎದ್ಕೊಂಡ್ಬಿಡತ್ತೆ. ಆಗ ಅಲ್ಲಿವರೆಗೆ ನಾವು ಹೋಗ್ಬೇಕು. ಭಗವಂತನಿಗೆ ಹೋಗುವವರೆಗೂ ಅಂದ್ರೆ ಆ ಭಗವಂತನ ಹೋಗೋದು ಅಂದ್ರೆ ಪೂರ್ತಿ ಅನಾತ್ಮವನ್ನು ಬಿಟ್ಟು ಕೇವಲ ತಾನಾಗಿ ಉಳಿಯೋದೇ ಭಗವಂತನ ಹತ್ರಕ್ಕೆ ಹೋಗೋದು ಅಂದ್ರೆ. ಮತ್ತೆ ಭಗವಂತನ ಹತ್ರ ಹೋಗೋದು ಅಂದ್ರೆ ದೇವಸ್ಥಾನಕ್ಕೆ ಹೋಗೋದು, ನಾನು ರಾಮನಾಮ ಜಪ ಮಾಡೋದು ಅನ್ಕೋಬೇಡಿ. ಭಗವಂತನ ಹತ್ರ ಹೋಗೋದು ಶಬ್ದಕ್ಕೆ ಅರ್ಥವೇ ತಾನಲ್ಲದನ್ನೆಲ್ಲ ಬಿಟ್ಟು ಕೇವಲ ಪ್ಯೂರ್ ಆದ ತಾನಾಗಿ ಉಳಿಯುವ ಒಂದು ಪ್ರಯತ್ನ ವಿಶೇಷವೇ ಭಗವಂತನ ಹತ್ರಕ್ಕೆ ಹೋಗುವುದು ಶಬ್ದಕ್ಕೆ ಅರ್ಥ. ಅಲ್ಲಿ ಉಳಿದು ನಿಂತು ಮತ್ತೆ ಬುದ್ಧಿ ಬಂದಾಗ ಇಷ್ಟೊತ್ತು ನಾನು ಹೇಗಿದ್ದೆ, ನನಗೇನಾಗಿದ್ದೀನಿ, ಈಗ ಕೊಡು ನಿಶ್ಚಯ ಕೊಡೋದು ಮತ್ತೆ ಕೇಳಬೇಕು. ಬುದ್ಧಿ ಮುಂಚೆ ಒಪ್ಪಲ್ಲ. ಅದಕ್ಕೆ ಅದೇ ವಾಸನೆ ಇರುತ್ತಲ್ಲ, ಜಪ್ಪ ಅಂದು ಅದನ್ನ ಉಪನಿಷದ್ ವಾಕ್ಯಾರ್ಥ ಮತ್ತೆ ಮೆಲಕ್ ಹಾಕ್ತಾ ಅನುಸಂಧಾನ ಮಾಡ್ತಾ ಯಾವತ್ತೂ ಗೊತ್ತಾಗತ್ತೆ. ಅದು ಯಾವತ್ತೂ ಆ ಪುಣ್ಯಾತ್ಮರಿಗೆ ಗೊತ್ತಾಗತ್ತೆ ಅಂತ ಅದು ಅವನಿಗೆ ಗೊತ್ತಾಗೋದು, ಇನ್ನೊಬ್ರಿಗೆ ಗೊತ್ತಾಗಲ್ಲ. ಆ ಗೊತ್ತಾದ ಆ ಫ್ರಾಕ್ಷನ್ ಆಫ್ ದಿ ಸೆಕೆಂಡಲ್ಲಿ ಏನಾಗುತ್ತೆ ಅಂದ್ರೆ ಅವನಿಗೆ ಗೊತ್ತಾಗುತ್ತೆ. ಗಡಗಡ ಎರಡು ಕಣ್ಣು ನೀರು ಎಳೆದು ಬಿಡುತ್ತೆ.
ಎಷ್ಟು ಆನಂದ ಆಗ್ಬಿಡುತ್ತೆ ಅಂದ್ರೆ, ಯಪ್ಪ ಇಷ್ಟು ದಿವಸ ಒದ್ದಾಡಿ ಸಾರ್ಥಕವಾಯಿತು, ನನ್ನ ಜನ್ಮ ಕೃತಾರ್ಥರಾದೆ ಅಂತ ಹೇಳಿ ಆ ಗೊತ್ತಾಗುತ್ತಲೇ ಹೆಂಗ ಕೊಬ್ಬರಿ ಹೇಗೆ ಆ ಕರಟದಿಂದ ಬಿಟ್ಕೊಂಡ್ಬಿಡುತ್ತೋ, ಕೊಬ್ಬರಿ ಕರಟದ ಬಿಟ್ಕೊಳ್ಳೋ ಹಾಗೇನೆ ಪೂರ್ತಿ ಅನಾತ್ಮ ಕಳ್ಸ್ಕೊಂಡ್ಬಿಟ್ಟು ತಾನೇ ನಿಂತ್ಬಿಡ್ತಾರೆ. ಮುಂಚೆ ನೀರಿರ್ಬೇಕಾದ್ರೆ, ತೆಂಗಿನಕಾಯಿ ನೀರು ಬೇಕಾದ್ರೆ ಆ ಕೊಬ್ಬರಿ ಕರೆಕ್ಟಾಗಿ ಅಂಟ್ಕೊಂಡಿರುತ್ತೆ, ನೀರೆಲ್ಲ ಬತ್ತಿ ಇದು ಒಣಗಿಬಿಟ್ಟು ಕೊಬ್ಬರಿ ಆಮೇಲೆ ಘಟ ಅಲ್ಲಾಡುತ್ತೆ, ಕೊಬ್ಬರಿ ಬೇರೆ ಆಗತ್ತೆ, ಕರೆಕ್ಟ ತೆಂಗಿನಕಾಯಿ ಬೇರೆ ಆಗುತ್ತೆ. ಹಂಗೆ ನಮ್ಮ ಆತ್ಮಭಾವ ಏನಿದೆ ಈ ಉಪಾಧಿಯಲ್ಲಿ ಊರ್ಕೊಂಡು ಉಪ್ಪಿನಕಾಯಿ ಉಪ್ಪು ಖಾರ ಊರ್ಕೊಂಡಂಗೇನೆಯೇ ಏಕಾತ್ಮ ಭಾವ ಉಂಟಾಗ್ಬಿಡ್ತದೆ. ನಮಗೂ ದೇಹೇಂದ್ರಿಯ ಮನೋಬುದ್ಧಿಗೂ ಏಕಾತ್ಮ ಭಾವ ಉಂಟದೆ. ಇದನ್ನು ಬಿಡಿಸ್ಕೊಂಡು ಕೇವಲವಾದ ತಾನಾದ ಶುದ್ಧ ಚಿನ್ಮಾತ್ರ ರೂಪದಿಂದ ಉಳಿದು ನಿಂತು ಕೊನೆಗೆ ನಿಶ್ಚಯ ಆಗತ್ತೆ. ಧ್ಯಾನ ಮಾಡೋದು, ಮೆಡಿಟೇಷನ್ ಮಾಡೋದು ತಂದಿಲ್ವಾ? ಅದಲ್ಲ, ಭಾವನೆ ಮತ್ತೆ ನಿಶ್ಚಯ ಮಾಡ್ಕೋಬೇಕು, ಭಾವನೆ ಮಾಡ್ಬಾರ್ದು ಅಂದ್ರಲ್ಲ, ಅದು ಭಾವನೆ ಅಲ್ಲ, ಅದು ಲೆಕ್ಕ ಗೊತ್ತು ಮಾಡ್ಕೊಳ್ಳೋ ಹಾಗೇನಿಗೆ ತಾನು ಎಂಥವನಾಗಿದ್ದೀನಿ ಅಂತ ತಿಳ್ಕೊಳ್ಳೋ ಮಾಡುವ ಪ್ರಯತ್ನ ವಿಶೇಷ. ಅದು ಭಾವನೆಯಲ್ಲಿ ಪ್ರಯತ್ನ ಇಲ್ಲ. ಭಾವನೆಯಲ್ಲಿ ಶಾಸ್ತ್ರ ಎಷ್ಟು ಹೇಳ್ಕೊಟ್ಟಿದೆಯೋ ಅಷ್ಟನ್ನೇ ಶ್ರದ್ಧೆಯಿಂದ ನಂಬ್ಕೊಂಡು ಪ್ರೇಮದಿಂದ ಅದು ಪರಮಾತ್ಮನಾಗಿದೆ ಎಂದು ಭಾವನೆ ಮಾಡ್ತಾ ಹೋಗೋದು. ಅಲ್ಲಿ ನಿಮ್ದು ಬೇರೆ ನಿಮ್ಮ ಎಫರ್ಟ್ ಏನೂ ಇಲ್ಲ, ನಿಮ್ಮ ಎಫರ್ಟ್ ಇಷ್ಟೇ, ಭಾವನೆ ಮಾಡೋದಷ್ಟೇ. ಹಾಗೆ ಅಂದರೆ ಶಾಲಿಗ್ರಾಮನ ವಿಷ್ಣು ಅಂತೋ ಅಥವಾ ರಾಮನ ವಿಗ್ರಹನ ರಾಮ ಅಂತ ಭಾವನೆ ಮಾಡುವಾಗ ರಾಮನ ಗುಣಗಳನ್ನೆಲ್ಲ ವಾಲ್ಮೀಕಿ ವರ್ಣನೆ ಮಾಡಿದಾರಲ್ಲ, ಆ ಗುಣಗಳನ್ನೆಲ್ಲ ಮನಸ್ಸಿಗೆ ತಂದ್ಕೊಂಡ್ಬಿಟ್ಟು ಅಂಥ ರಾಮನೇ ಇಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಪ್ರೇಮದಿಂದ ಭಾವನೆ ಮಾಡ್ತಾ ಹೋಗ್ಬೇಕು. ಅಲ್ಲಿ ನಿಮ್ಗೆ ಅನುಭವ ಆಗೋದೇನು ಮುಖ್ಯ ಅಲ್ಲ, ಇಲ್ಲಿ ಅನುಭವ ಆಗೋದು ಮುಖ್ಯ ಇಲ್ಲಿ. ಹಾಗಾದ್ರಿಂದ ಇಲ್ಲಿ ಲೆಕ್ಕವನ್ನ ಕಂಡ್ಕೊಳ್ಳೋ ಹಾಗೇನೆಯೇ, ಆ ಪ್ರಯತ್ನ ಮಾಡೋ ಹಾಗೇನೆಯೇ ತಾನಾಗಿ ಉಳಿಯೋದ್ರ ಮೂಲಕ ತಾನು ಇಂಥವರಾಗಿದ್ದೀನಿ ಕಂಡ್ಕೊಳ್ಳೋ ಪ್ರಯತ್ನ ವಿಶೇಷ ಇದೆ ಇಲ್ಲಿ. ಇದು ಗೊತ್ತು ಮಾಡ್ಕೊಳ್ಳೋದು ಉಂಟು, ಈಗ ಅವಗತಿ ಜ್ಞಾನ ಅಂತ ಒಂದು ಉಂಟು. ಸೊ ಈ ಪ್ರಯತ್ನ ವಿಷಯ ಅಂತ ಇರೋದು ನೀವು ಅದನ್ನ ನಿಧಿಧ್ಯಾಸನ ಅಂತ. ಪ್ರಯತ್ನವನ್ನೇ ನಿಧಿಧ್ಯಾಸನ ಅಂತ ಹೇಳೋದು. ವಾಕ್ಯಾರ್ಥವನ್ನು ಅನುಭವ ಕಂಡುಕೊಳ್ಳೋದು ನಿಧಿಧ್ಯಾಸ ಮಾಡೋದು. ತಾನು ಇಂಥವನಾಗಿದ್ದೀನಿ ಅಂತ ಮತ್ತೆ ತಾನಾಗಿ ಉಳಿಯುವುದ್ರವರೆಗೂ ತಾನು ಇಂಥವನು ಗೊತ್ತಾಗೋಲ್ಲ. ತಾನಾಗಿ ಉಳಿದಾಗ ಅಲ್ಲಿ ಬುದ್ಧಿ ಸಂಬಂಧವೂ ಇರಲ್ಲ, ಅಲ್ಲಿ ನಿಶ್ಚಯವಾಗೋಲ್ಲ. ನಿಶ್ಚಯವಾಗುವಾಗ ಬುದ್ಧಿ ಬೇಕು. ಅನುಭವ ಕಾಲದಲ್ಲಿ ಬುದ್ಧಿ ಇರಲ್ಲ. ಅನುಭವ ಕಾಲದಲ್ಲಿ ಕೇವಲ ಆತ್ಮನಾಗಿ ಅನುಭವಿಸಿ ಮತ್ತೆ ಬುದ್ಧಿಯಲ್ಲಿ ತಾದಾತ್ಮ್ಯ ತಗೊಂಡು ತಪ್ಪುಳಿಕೆ ಬಿಟ್ಕೋಬೇಕು, ತನ್ನ ಬಗ್ಗೆ ತಪ್ಪುಳಿಕೆ ಬಿಟ್ಕೋಬೇಕು. ಅದು ಬಹಳ ಇದು. ನಿಧಿಧ್ಯಾಸನ ಅಂದ್ರೆ ಮೆಡಿಟೇಷನ್ ಅಂತ ಮಾಡೋದು ಅಲ್ವೇ ಅಲ್ಲ ಹಂಗಿದ್ರೆ? ಮೆಡಿಟೇಷನ್ ಅಂದ್ರೆ ವಾಕ್ಯಾರ್ಥವನ್ನು ಅನುಭವಕ್ಕೆ ಹೊಂದಿಸ್ಕೊಳ್ಳೋದೆ ನಿಧಿಧ್ಯಾಸನ ಅಂದ್ರೆ. ವಾಕ್ಯಾರ್ಥ ತ್ವಂ ಶಬ್ದವಾಚ್ಯ ನಾನು ಅಂತಿದೆಯಲ್ಲ, ಈ ನಾನು ಅನ್ನೋದು ಪ್ಯೂರ್ ಆದ ನಾನು ಯಾವುದು ಅಂತ ಹೇಳಿ ಈ ನಾನು ಅನ್ನೋದಲ್ಲಿರ್ತಕ್ಕಂಥ ಬೆರಕೆ ಅಂಶವನ್ನೆಲ್ಲ ಬಿಟ್ಕೊಂಡು ಪ್ಯೂರ್ ಸುಷುಪ್ತಿಯಲ್ಲಿ ಇದ್ದಾಗ ಪ್ಯೂರ್ ನಾನ ಉಳಿಬೇಕು. ಪ್ಯೂರ್ ನಾನ ಉಳಿದಾಗ ನಿಮ್ಗೆ ಬುದ್ಧಿ ಸಂಬಂಧವೂ ಇರಲ್ಲ, ಅವಾಗ ನಿಶ್ಚಯವಾಗಲ್ಲ. ಮತ್ತೆ ಕಾನ್ಸ್ಟೆಂಟ್ ಲಾಜಿಕಲ್ ಅನಾಲಿಸಿಸ್ ತರ. ಹೌದು, ಲಾಜಿಕಲ್ ಅನಾಲಿಸಿಸ್ ಇದು. ಲಾಜಿಕಲ್ ಅನಾಲಿಸಿಸ್ ಕಾನ್ಸ್ಟೆಂಟ್ ಆಗಿ. ಇಲ್ಲಿ ಎಮೋಷನಲಿ ಯಾವುದೇ ಒಂದು ಇದಿಲ್ಲ, ಭಾವನಾ ಇಲ್ಲ. ಭಾವನೆ ಅಲ್ಲಿ ಭಕ್ತಿ ಇಲ್ದೆ ಜ್ಞಾನ ಆಗಲ್ಲ ಅಂತಾರಲ್ವಾ, ಅದು ಅದೇಂಗೆ? ಅದೇ ಭಕ್ತಿ ಕಾನ್ಸ್ಟೆಂಟ್ ಆಗಿ ಲಾಜಿಕಲ್ ಮಾಡೋದು. ಅಲ್ಲಿ ಪ್ರೇಮ ಇದ್ದೇನೆ ಅಲ್ಲಿ ಮಾಡಕ್ಕಾಗೋದು. ಭಕ್ತಿ ಅಂದ್ರೆ ಎಮೋಷನಲ್ ಅಲ್ವಾ? ಅದೇನಿಲ್ಲಪ್ಪ, ಆತ್ಮ ಪ್ರೇಮ ನಿಜವಾದ ಪ್ರೇಮ. ನಿಜವಾಗಿ ಭಕ್ತಿನೇ ಪ್ರೇಮ. ಪ್ರೇಮಕ್ಕೆ ಕೇಂದ್ರ ಆತ್ಮನೇ, ನಾನೇ ಪ್ರಿಯಕ್ಕೆ ಪಾತ್ರ ಇಲ್ಲ. ನಾನು ಅನ್ನೋದೇ ಪ್ರೇಮಕ್ಕೆ ಕೇಂದ್ರ, ಅದೇ ಪ್ರೀತಿ ಜಾಗ. ನಾನು ಯಾವ್ದು ತಾಗತ್ತೋ ಅದೆಲ್ಲ ಪ್ರಿಯವಾಗುತ್ತೆ, ನನ್ನದೆಲ್ಲ ಪ್ರಿಯವಾಗುತ್ತೆ. ನನ್ನ ಇಂದ್ರಿಯ, ನನ್ನ ಮನಸ್ಸು, ನನ್ನ ದೇಹ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ ಪ್ರಿಯವಾಗುತ್ತೆ. ಅದು ಆ ಪ್ರೀತಿ ನಾನು ಅನ್ನೋದ್ರಲ್ಲೂ ಕಲ್ಪಿತ ನಾನು, ಪರಮಾರ್ಥ ನಾನು ಅಂತ ಹೇಳಿದ್ದಾರೆ. ಆ ಕಲ್ಪಿತ ನಾನು ಬಿಟ್ರೆ ಅಲ್ಲಿ ಪ್ರೀತಿ ಅನ್ನೋದು ಇದಿಲ್ಲ, ಮಾಡೋದೇನು ಇಲ್ಲ ಅಲ್ಲಿ. ಅದೇ ಹೇಗೆ ಸಕ್ಕರೆ ಸಿಹಿ ಸ್ವರೂಪವೋ ತಾನಾದ ಸ್ವರೂಪವೇ ಪ್ರೇಮ ಸ್ವರೂಪ, ಆನಂದ ಸ್ವರೂಪ. ಆನಂದ ಅನ್ನೋದೇ ವ್ಯಕ್ತವಾದಾಗ ಪ್ರೀತಿ ಪ್ರೇಮ ಅಂತ ಅನ್ಸ್ಕೊಳತ್ತೆ. ವ್ಯಕ್ತವಾಗದೇ ಇರುವಾಗ ಪ್ಯೂರ್ ಆನಂದ. ಅಲ್ಲಿ ಮಾಡೋದೇನೂ ಇಲ್ಲ. ಇಲ್ಲ ಆದ್ರೆ ಯಾರನ್ನು ಮಾಡಿ ಪ್ರೀತಿ ಮಾಡ್ತೀವೋ, ಪ್ರೀತಿ ಮಾಡಿ ಪ್ರಿಯರಾಗಿರೋರೆಲ್ಲ ಹೋಗ್ಬಿಡ್ತಾರೆ. ಪ್ರೀತಿ ಮಾಡಿ ಪ್ರಿಯರಾಗಿರ್ತಾರಲ್ಲ, ಅದಿನ್ನೇನು ನಮಗೆ ಅವ್ರನ್ನ ವಿರುದ್ಧವಾದಂತಹ ಇದು ಬಂದ್ಬಿಟ್ರೆ ಆ ಪ್ರೀತಿ ಹೋಗ್ಬಿಡುತ್ತೆ. ಅದು ಸ್ವರೂಪದಲ್ಲಿ ಪ್ರೇಮ ಹೋಗಲ್ಲ.
ಈಗ ಬೆಂಕಿಯಲ್ಲಿ ಬಿಸಿ ಹೋಗಲ್ವೋ, ಸ್ವರೂಪದಲ್ಲಿ ಪ್ರೇಮ ಹೋಗಲ್ಲ. ಆ ಪ್ರೇಮ ಸ್ವರೂಪವೇ ಅದೇ ಪ್ರೇಮ ಸ್ವರೂಪ, ಆನಂದ ಸ್ವರೂಪ. ಅಲ್ಲನ್ನು ಕಂಡ್ಕೊಳ್ಬೇಕು ಅನ್ನೋ ತೀವ್ರ ಇಚ್ಛೆಯೇ ಭಕ್ತಿ, ನಿಜವಾದ ಭಕ್ತಿ. ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯ ವಿಧೀಯತೆ ಅಂತ. ಸ್ವಸ್ವರೂಪಾನುಸಂಧಾನ ನಿಜವಾದ ಭಕ್ತಿ. ಅದೆಲ್ಲ ಗೌಣ ಭಕ್ತಿ. ಯಾವುದು ವಿಷ್ಣು, ನಾರಾಯಣ, ಶಿವ, ಆ ಎಲ್ಲ ಭಕ್ತಿ ಗೌಣ ಭಕ್ತಿಯೇ ಹೊರತು ನಿಜವಾದ ಭಕ್ತಿ ಅಲ್ಲ. ಅದು ನಿಜವಾದ ಭಕ್ತಿ ಆಗಿದೆ ಅನ್ಕೋತೀವಿ, ಮತ್ತೆ ಕೇಳಿಸ್ಕೊತದೆ, ಅಯ್ಯೋ ಇದು ಹೊಸದಾಗಿದೆಯಲ್ಲ ಅನ್ಸುತ್ತೆ. ಚೆನ್ನಾಗಿ ಅದು ನಿಜವಾದ ಭಕ್ತಿ ಅಲ್ಲಮ್ಮ. ಯಾವತ್ತು ನಾನು ಒಂಥರ ಮೆಡಿಟೇಷನ್ ಟೈಪ್ ಅನ್ಕೊಂಡಿದ್ದೆ. ನೀವು ಹೇಳೋ ಮೆಡಿಟೇಷನ್ ಅಲ್ಲಿ ನಿಮ್ಗೆ ಪ್ರೇಮ ಇದ್ರೆ ಮೆಡಿಟೇಷನ್ ಮಾಡಕ್ಕಾಗೋದು, ಪ್ರೇಮ ಇದ್ರೆ ಮೆಡಿಟೇಷನ್ ಮಾಡಕ್ಕಾಗಲ್ಲ. ಇಂಟ್ರೆಸ್ಟ್ ಅಂತ ಇಂಗ್ಲಿಷ್ ಹೇಳ್ತಿರಲ್ಲ, ಇಂಟ್ರೆಸ್ಟು ಅಥವಾ ಇಚ್ಛೆ ಅಥವಾ ಆಸೆ, ಏನೋ ಶಬ್ದ ಹೇಳಿ ಅದೆಲ್ಲ ಅದೇ ಅರ್ಥವನ್ನೇ ಹೇಳುತ್ತೆ. ಅದು ಭಕ್ತಿ. ಅದು ಮೆಡಿಟೇಷನ್ ಮಾಡಕ್ಕೆ ಒಂದು ಇಂಟ್ರೆಸ್ಟ್ ಇರಬೇಕು. ಸುಮ್ಮನೆ ಇಂಟ್ರೆಸ್ಟ್ ಇದ್ದರೆ ಮಾಡೋದು. ಆ ಇಂಟ್ರೆಸ್ಟ್ ಅನ್ನೋದೇ ಭಕ್ತಿ, ಅದೇ ಪ್ರೇಮ. ಅಲ್ಲಿ ಗೊತ್ತಾಗುತ್ತಲೇ ಆ ತ್ರಿಪುಟಿ ಹೋಗ್ಬಿಡುತ್ತೆ. ಭಕ್ತಿ, ಭಕ್ತ, ಭಗವಂತ ಮೂರು ಹೋಗ್ಬಿಡುತ್ತೆ. ಇಲ್ಲಿ ಮೂರು ಇರುತ್ತೆ. ನಾರಾಯಣ ಭಕ್ತಿ ಮಾಡೋದು, ನಾನು ಭಕ್ತ, ನಾರಾಯಣ ಭಗವಂತ. ಅದಕ್ಕೆ ಭಕ್ತಿ ಅನ್ನೋದು ಸಾಧನ ಆಗತ್ತೆ. ಆದ್ರೆ ಭಕ್ತಿ ಅನ್ನೋದು ಫಲವಾಗಬೇಕು, ಭಕ್ತಿ ಸಾಧನ ಆಗಬಾರ್ದು, ಇನ್ಸ್ಟ್ರೂಮೆಂಟ್ ಆಗಬಾರ್ದು. ಭಕ್ತಿ ಅನ್ನೋದೇ ಇದು ಫಲಸ್ವರೂಪ, ಅಮೃತ ಸ್ವರೂಪ ಆಚಾರ್ಯ ಫಲಸ್ವರೂಪ ಅಂತ ಕೊಡುತ್ತೆ. ಅದು ಆತ್ಮರೂಪವೇ, ಆನಂದ ರೂಪವೇ ಭಕ್ತಿ ರೂಪ, ಪ್ರೇಮ ರೂಪ. ಆತ್ಮ ಏನು ಫಲರೂಪ ಅಂದ್ರೆ ಹೆಂಗೆ? ಅದು ಮಾರ್ಗ ಅಲ್ವಾ ಅದು? ಅಲ್ವಾ? ಅಲ್ಲ, ಫಲ ಅನ್ನೋದು ಸುಖ ತಾನೆ. ಫಲ ಅಂದ್ರೆ ಏನು? ಸುಖವನ್ನೇ ತಾನೆ ಫಲ ಅನ್ನೋದು. ಸುಖ ಸ್ವರೂಪ ಆತ್ಮ ಸ್ವರೂಪ. ನಮ್ಗೆ ಒಂದು ಕೆಲಸ ಮಾಡ್ಲಿಕ್ಕೆ ರಿಸಲ್ಟ್ ಫಲ ಸಿಕ್ತು ಅಂತಂದ್ರೆ ಖುಷಿ ಆಯ್ತು, ಸಂತೋಷ ಆಯ್ತು ಅಂತೆಲ್ಲ, ಅದು ಕ್ರಿಯೆ ತುದಿಯಲ್ಲಿ ತೋರ್ಕೊಳ್ಳೋದು. ಇದು ಯಾವಾಗಲೂ ಇರೋದು. ಇದು ಸ್ವಯಂ ಫಲಮೂರ್ತಿ, ಫಲ ಸ್ವರೂಪವಾಗಿ ಆನಂದ ಸ್ವರೂಪವಾಗಿದೆ ಇದು. ಹಾಗಾಗಿ ನಮ್ಮ ಸ್ವರೂಪ ಹಾಗೆ ನಮ್ಗೆ ನಿದ್ದೆಯಲ್ಲಿ ನಮ್ಗೆ ಹಿತವಾಗೋದು, ಸುಖವಾಗೋದು, ಆನಂದವಾಗೋದು ಅಂತ ಅದೇ ಕಾರಣ. ಯಾಕೆ ಅದೇ ತ್ರಿಪುಟಿ ಇಲ್ಲದೆ ಇರೋ ಸ್ವರೂಪ ಅದು. ಸೊ ನಿಧಿಧ್ಯಾಸನ ಮಾಡಿದವ್ರಿಗೆ ಹಿಂಗೆ ಲೈಕ್ ಕೂತ್ಕೊಂಡು ಲಾಜಿಕಲ್ ಅನಾಲಿಸಿಸ್ ತರ ಈ ತರ ಯೋಚನೆ ಮಾಡಿ ಸಡನ್ ಆಗಿ ಅದು ಒಂಥರ ಬ್ರಹ್ಮಕಾರ ವೃತ್ತಿ ಏನೋ ಅಂತಾರಲ್ಲ, ಅದ್ ಬಂದ್ಬಿಡುತ್ತೆ. ಗೌಡ ಹೇಳ್ತಾರೆ ಮೆಡಿಟೇಷನ್ ಮಾಡಿದಾಗ ಸಮಾಧಿಗೆ ಹೋಗ್ತಾರೆ, ಅದೆಲ್ಲ ಸುಳ್ಳು ಹಂಗಿದ್ರೆ. ಸಮಾಧಿ ಶಬ್ದಕ್ಕರ್ಥ ಮನಸ್ಸಿನ ಸಂಬಂಧ, ಬುದ್ಧಿ ಸಂಬಂಧ ಬಿಟ್ಕೊಂಡು ತಾನ ಉಳಿಯೋದನ್ನ ಸಮಾಧಿ ಅಂತ ಹೇಳ್ಬೋದು. ಬುದ್ಧಿ ಸಂಬಂಧ ಬಿಟ್ಕೊಂಡ್ಬಿಟ್ಟ, ಬುದ್ಧಿನೂ ದಾಟೋಗ್ಬಿಟ್ಟ. ನಮ್ದು ಇಮ್ಯಾಜಿನೇಷನ್ ಅಟ್ಲೀಸ್ಟ್ ನನ್ನ ಇಮ್ಯಾಜಿನೇಷನ್ ಹೆಂಗೆ ಅಂದ್ರೆ, ಅದು ಮೆಡಿಟೇಷನ್ ಅಲ್ಲಿ ಅದು ಹೆಂಗ್ ಮಾಡ್ಕೊಂಡ್ ಯಾವಾಗ್ಲೂ ಒಂದ್ಸತಿ ಸಡನ್ ಆಗಿ ಅದು ಒಂಥರ ಆಗುತ್ತೆ ಅನ್ನೋಂಗೆ ಅದೇ ಇಮ್ಯಾಜಿನೇಷನ್. ಅಲ್ಲ, ಇಮ್ಯಾಜಿನ್ ಅಲ್ಲ, ಮಾಡ್ತಾ ಫಲದ ಕಡೆ ಗಮನ ಇರಬಾರ್ದು. ಯಾವಾಗಲೂ ನೀವು ಕಂಡ್ಕೊಳ್ಳೋ ಕಡೆ ಪ್ರಯತ್ನ ಪಡ್ತಾ ಇರ್ಬೇಕು. ಫಲ ತಾನೇ ಆಗತ್ತೆ. ಇಮ್ಯಾಜಿನೇಷನ್ ಮಾಡ್ಕೋಬಾರ್ದು. ನಾವು ಯಾವಾಗಲೂ ಮೆಡಿಟೇಷನ್ ಮಾಡೋದು, ನಾನು ಯಾರು ಕಂಡ್ಕೊಳ್ಳೋ ಪ್ರಯತ್ನ, ಎಫರ್ಟ್ ನಿಮ್ದು ಇರಬೇಕು. ಆ ಎಫರ್ಟ್ ಮಾಡ್ತಾ ಇದ್ದಾಗ ಯಾವಾಗ ಅದು ಗೊತ್ತಾಗತ್ತೆ ಅನ್ನೋದು ಅದು ಭಗವಂತನಿಗೆ ಗೊತ್ತು. ಅದು ನಾನು ಹೇಳಕ್ಕಾಗಲ್ಲ. ಆದ್ರೆ ಈಗ ನನ್ಗೆ ಅರ್ಥ ಆಗಿರೋ ಪ್ರಕಾರ ಮೆಡಿಟೇಷನ್ ಮಾಡೋದು ಬೇಕಾಗಿಲ್ಲ. ಕಾನ್ಸ್ಟೆಂಟ್ಲಿ ಕೂತ್ಕೊಂಡು ಲಾಜಿಕಲ್ ಅನಾಲಿಸಿಸ್ ಮಾಡ್ತಾ ಇದ್ರೆ ಯಾವಾಗ್ಲೂ ಒಂದ್ಸತಿ ಅದೇ ಮೆಡಿಟೇಷನ್. ಮೆಡಿಟೇಷನ್ ಬೇರೆ ಏನು ಇಲ್ಲ. ಕಾನ್ಸ್ಟೆಂಟ್ ಯಾವಾಗಲೂ ಅನಾಜಿಕ ಬಿಟ್ಕೊಂಡು, ಅನಾತ್ಮವನ್ನು ಬಿಟ್ಕೊಂಡು, ನಾನು ದೇಹ ನಾನಲ್ಲ, ಇಂದ್ರಿಯ ನಾನಲ್ಲ, ಮನಸ್ಸು ಬುದ್ಧಿ ನಾನು ಎಲ್ಲವನ್ನೂ ಬೆಳಗುವ ಸಾಕ್ಷ್ಯ ಸ್ವರೂಪನು, ಚೈತನ್ಯ ಸ್ವರೂಪನು, ಅರಿವಿನ ಸ್ವರೂಪದವನು ಅಂತೇಳಿ ಪ್ಯೂರ್ ಅರಿವು ಕಾನ್ಶಿಯಸ್ ರೂಪದಲ್ಲೇ ಉಳಿಯುವ ಪ್ರಯತ್ನ ವಿಶೇಷ ಏನಿದೆ ಅದೇ ಮೆಡಿಟೇಷನ್. ಅದನ್ನು ಮಾಡ್ತಾ ಅದೇ ನಾನಾಗಿದ್ದೀನಿ. ಒಮ್ಮೆ ನಿನ್ಗೆ ರೂಮ್ ಅಲ್ಲಿ ಕ್ವೈಟ್ ಆಗಿ ಕೂತ್ಕೋಬೇಕು, ಅದೆಲ್ಲ ಏನು ಬೇಕಾಗಿಲ್ಲ. ನೀವು ಕೆಲಸ ಮಾಡ್ಬೇಕಾದ್ರೆ ಆ ಸಾಕ್ಷಿ ಅಲ್ಲ, ಕೆಲಸ ಮಾಡ್ಬೇಕು ವಿಕ್ಷೇಪ ಆಗ್ಬಿಡತ್ತೆ. ನೀವು ಕೂಡದೆ ಹೋದ್ರೆ, ನೀವು ಕೆಲಸ ಮಾಡ್ತಿದ್ರೆ ಕೂತ್ರೇನೇ ವಿಕ್ಷೇಪ ಮಾಡಕ್ಕಾಗೋದಿಲ್ಲ. ನೀವು ಕೆಲಸ ಮಾಡ್ತಿದ್ರೆ ಹೆಂಗೆ ಮನಸ್ಸಿಗೆ. ಮತ್ತೆ ನಿಧಿಧ್ಯಾಸನ ಅರ್ಥ ಆಗ್ತಾ ಇರೋದು ಹಂಗೆ ಅಲ್ವಾ? ಐ ಮೀನ್ ಕೆಲಸ ಮಾಡ್ಬೇಕಾದ್ರೂ ಆ ಸಾಕ್ಷಿ ಭಾವ ಯೂಸ್ ಮಾಡು, ನಾನಿದಲ್ಲ ಅಂತ ಲೈಕ್ ಅದು ಜ್ಞಾನಿಗಳು ಮಾಡ್ತಾರೆ. ಕಾನ್ಸ್ಟೆಂಟ್ಲಿ ಕೀಪ್ ಅನಲೈಸಿಂಗ್ ಅಂತ ಅಲ್ವಾ? ಅಮ್ಮಮ್ಮ, ಅದನ್ನ ಜ್ಞಾನಿಗಳು ಜ್ಞಾನವಾದ್ಮೇಲೆ ಕ್ರಿಯೆ ಮಾಡ್ತಿರ್ಬೇಕು, ಅದು ಇದ್ದೇ ಇರುತ್ತೆ. ಅದು ಸಾಧಕರಾದವರು ಎಲ್ಲ ಬಿಟ್ಟು ಮಾಡಿದ್ವಿ ಗೊತ್ತಾಗುವವರೆಗೂ ಅವರು ಎಲ್ಲ ಬಿಟ್ಟು ಕೂರ್ಬೇಕು. ಗೊತ್ತಾದ್ಮೇಲೆ ನೀವು ಹೇಳಿದ್ದು ಅವಾಗ ಎಲ್ಲ ಟೈಮಲ್ಲೂ ಅದೇ ಬರ್ತಾ ಇರುತ್ತೆ, ಅವರಿಗೆ ಏನ್ ತೊಂದರೆ ಇಲ್ಲ. ಅದು ಸಾಧಕರಾದವನಿಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅದು ಕೆಲಸದಲ್ಲಿ ಗಮನ ಹೋಗುತ್ತೆ ಹೊರತು ತನ್ನ ಸ್ವರೂಪದ ಕಡೆ ಗಮನ ಹೋಗಲ್ಲ. ಸ್ವರೂಪದ ಗಮನ ಹೋದ್ರೆ ಕೆಲಸ ನಿಂತು ಹೋಗುತ್ತೆ, ಕೆಲಸ ಕಡೆ ಗಮನ ಹೋದ್ರೆ ಸ್ವರೂಪದ ಚಿಂತನೆ ಬಿಟ್ಟು ಹೋಗುತ್ತೆ. ಅಟ್ ಎ ಟೈಮ್ ಎರಡು ಚಿಂತನೆ ಮಾಡೋಕ್ಕಾಗಲ್ಲ. ಹಾಗೇನೆ ಅನಾಲಿಸಿಸ್ ಮಾಡೋದು ಅಂತಂದ್ರೆ ಅದಕ್ಕೂ ಒಂದು ಏಕಾಗ್ರತೆ ಬೇಕು, ಸಮಾಧಾನ ಬೇಕು, ಒಂದು ಸರಿಯಾದ ಸ್ಥಿರವಾದಂತಹ ಇದರಲ್ಲಿ ಕೂತ್ಕೊಂಡು ಮಾಡಬೇಕು.
ಆಸನದಲ್ಲಿ, ಏಕಾಂತದಲ್ಲಿ ಗಲಾಟೆ ಇರೋ ಜಾಗದಲ್ಲೇ ಕೂತ್ಕೊಂಡೇ ಮಾಡ್ಬೇಕು. ನಾನ್ಯಾರು ಅನ್ನೋದು ಅಷ್ಟು ಸುಲಭ ಗೊತ್ತಾಗಲ್ಲ. ನಾನ್ಯಾರು ಅಂತ ಹೇಗೋ ಗೊತ್ತಾಗಿದೆ, ಅದು ತಪ್ಪಾಗಿ ಗೊತ್ತಾಗ್ಬಿಟ್ಟಿದೆ. ಅದು ತಪ್ಪಾಗಿ ಗೊತ್ತಾಗಿದೆ ಅನ್ನೋದು ಶಾಸ್ತ್ರ ಹೇಳಿದ್ಮೇಲೆ ನಮ್ಗೆ ತಪ್ಪಾಗಿದೆ ಅಂತ ಗೊತ್ತಾಗಿರೋದು. ನಮ್ಗೆ ತಪ್ಪಾಗಿ ಗೊತ್ತಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಶಾಸ್ತ್ರಕಾರರು ನಿಮ್ಮನ್ನು ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಹೇಳಿದ ಮೇಲೆ ಓಹೋ ಹಾಗಾದ್ರೆ ನಾನು ತಿಳ್ಕೊಂಡು ತಪ್ಪು ತಿಳ್ಲಿಕ್ಕೇನ ಇದು, ಹಾಗಾದ್ರೆ ನನ್ನ ನಿಜ ರೂಪ ಏನು ಅಂತ ಮತ್ತೆ ವಿಚಾರ ಮಾಡ್ಬೇಕು ಅವನು. ನಾನು ಅನ್ನೋ ರೂಪದಲ್ಲಿ ನಾನು ಮಾಡುವವನು, ಅನುಭವಿಸುವವನು, ತಿಳ್ಕೊಳ್ಳೋನು, ಹಸಿವು ಬಾಯಾರಿಕೆ ಉಳ್ಳವನು, ಜನ್ಮ ಮರಣ ಉಳ್ಳವನು, ಈ ಎಲ್ಲ ಮಿಕ್ಸಪ್ ಆಗಿದೆ. ಇದು ಯಾವುದೂ ಇಲ್ಲದೆ ಇರೋ ಪ್ಯೂರ್ ಇದೆಯಲ್ಲ ಬೀಯಿಂಗ್ ಇದೆಯಲ್ಲ, ಇರುವಿಕೆ, ಸತ್ಯ, ಅದು ನಮ್ಮ ನಿಜ ರೂಪ ಅನ್ನೋದ. ಅದು ಅನುಭವಕ್ಕೆ ಬಂದಿದ್ಯಾ, ನನಗೆ ಅರ್ಥವಾಗಿದೆಯಾ, ಅದು ಗೊತ್ತಾಗಿದೆಯಾ ಅಂತ ವೆರಿಫೈ ಮಾಡ್ಕೋಬೇಕು. ಉಪನಿಷತ್ ಹೇಳುವ ಆತ್ಮಸ್ವರೂಪದ ಒಂದು ವರ್ಣನೆಯನ್ನು ನಾವು ವೆರಿಫೈ ಮಾಡ್ಕೋಬೇಕು. ನನಗೆ ಹಾಗೆ ಗೊತ್ತಾಗಿದೆಯಾ ನನ್ನ ಸ್ವರೂಪ ಅಂತ. ನನಗೆ ಹಾಗೆ ಗೊತ್ತಾಗಿದ್ದಿದ್ರೆ ನೀವು ಅವಾಗ ಕ್ರಿಯೆ ಮಾಡುವಾಗಲೂ ಕೆಲಸ ಮಾಡಬೇಕಾದ್ರೂ ನಿಮ್ಗೆ ಅದು ಮರೆ ಆಗೋದೇ ಇಲ್ಲ, ಹೋಗೋದೇ ಇಲ್ಲ. ಈಗ ನಾನಾದ ಸ್ವರೂಪ ಮರೆ ಆಗೋಲ್ಲ. ಆದರೆ ಈಗ ನನ್ನ ಪಾಲಿಗೆ ನಾನೇ ಆಗಿದ್ರೂ ನಾವು ಈ ವ್ಯವಹಾರದಿಂದ ಮರೆಯಾದಂತಾಗಿದೆ ನಮಗೆ. ಅದು ಅಪರೋಕ್ಷ ಸ್ವರೂಪ, ಮರೆ ಆಗೋದಲ್ಲ, ಮರೆ ಆಗುವುದಿಲ್ಲ, ಅದು ನಮ್ಮ ಪಾಲಿಗೆ ಮರೆಯಾದಂತಾಗಿದೆ. ಹಾಗಾಗಿ ಸತೇವ ಇಹ ಪ್ರವೇಶಂ ದರ್ಶಯಿತ, ಸತ್ತಿಗೆ ಪ್ರವೇಶವನ್ನು ತೋರಿಸಿಕೊಟ್ಟು ತತ್ವಮಸಿ, ಈಗಲೇ ನೀನು ಅದಾಗಿರುವೆ, ನಿರಂಕುಶ ಅನ್ನೋ ತಡೆ ಇಲ್ಲದೆ ಸದಾತ್ಮಭಾವ, ಸತ್ತೇ ಆತ್ಮಭಾವ ಅದೇ ಆಗಿದ್ದೀಯಾ ಎಂಬುದನ್ನ ಉಪದೇಶ ಮಾಡ್ತಾ ಇದೆ. ನಾಳೆ ನಾನು ಪರಾಕ್ರಮಾದಿ ಗುಣ ನಾಳೆ ಹೇಳೋಣ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಮ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು. ತದಾತ್ಮನಿ ನರತೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಅಪಹತ ಪಾಪ್ಮ ವಿಜರೋ ವಿಮೃತ್ರು ವಿಶೋಕೋ ವಿಜಿಗತ್ಸೋ ಅಪಿಪಾಸ ಸತ್ಯ ಕಾಮ ಸತ್ಯ ಸಂಕಲ್ಪ, ಅದಷ್ಟು ನನಗಿರಲಿ ಅಂತ, ನನ್ನದಾಗಲಿ ಅಂತ. ಉಪನಿಷತ್ತಿರುವಂಥ ಧರ್ಮ, ಉಪನಿಷತ್ತಿನಲ್ಲಿ ಆತ್ಮನಿಗೆ ಯಾವ ಧರ್ಮ, ಧರ್ಮ ಅಂದ್ರೆ ಸ್ವಭಾವ, ಸ್ವರೂಪ, ಸ್ವಭಾವ, ಗುಣ ಅಂತ. ಹೇಗೆ ಬೆಂಕಿಗೆ ಬಿಸಿ ಬೆಳಕು ಹೇಗೆ ಧರ್ಮ ಅಂತೀವೋ, ಆತ್ಮನು ಪುಣ್ಯ ಪಾಪ ಹೊರತ ಇಲ್ಲದವನು, ಹಸಿವಿಲ್ಲದವನು, ಬಾಯಾರಿಕೆ ಇಲ್ಲದವನು ಅಂತ ಈ ರೀತಿಯಾಗಿ ವರ್ಣನೆ ಮಾಡಿದೆಯಲ್ಲ, ಮುಪ್ಪಿಲ್ಲ, ಸಾವಿಲ್ಲ, ಬದಲಾವಣೆ, ಅದು ನನ್ನದಾಗಲಿ. ತೇ ಮಯಿ ಸಂತು, ತೇ ಮಯಿ ಸಂತು, ನನಗೆ ಆ ಸ್ವಭಾವ ಉಂಟಾಗಲಿ, ಆ ಗುಣ ಬರಲಿ.